ಗೈಸ್, ಇವಾಗ ಯಾವುದೇ ಕ್ರೈಮ್ ಗಳು ನಡೆದ್ರೆ ಕೂಡ ಅದಕ್ಕೆ ಜಡ್ಜ್ಮೆಂಟ್ ಅನ್ನ ಕೊಡೋದಕ್ಕೆ ಮನುಷ್ಯರಿದ್ದಾರೆ. ಬಟ್ ಆದ್ರೆ ನಮ್ಮ ಫ್ಯೂಚರ್ ನಲ್ಲಿ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಡೆವಲಪ್ ಆಗುತ್ತೆ ಅಂದ್ರೆ, ಯಾರಾದ್ರೂ ಕ್ರೈಮ್ ಗಳನ್ನ ಮಾಡಿದ್ರೆ ಅವರಿಗೆ ಶಿಕ್ಷೆನ ಕೊಡೋದಿಕ್ಕೂ ಎಐ ಬರುತ್ತೆ. ಬಟ್ ಆದ್ರೆ ಎಐ ರೋಬೋಟ್ ಗಳನ್ನ ಜಡ್ಜ್ಮೆಂಟ್ ಕೊಡೋದಿಕ್ಕಾಗಿ ತಂದು ನಿಲ್ಸಿದ್ರೆ ನಿಜಕ್ಕೂ ಅದು ಸರಿಯಾಗಿ ಕೆಲಸವನ್ನ ಮಾಡುತ್ತಾ ಇಲ್ಲ ಮನುಷ್ಯರಿಗೇನೆ ದೊಡ್ಡ ತೊಂದರೆಗಳನ್ನ ಉಂಟು ಮಾಡುತ್ತಾ ಅನ್ನುವ ಒಂದು ಕ್ರೇಜಿ ಮೂವಿಯನ್ನ ನೋಡ್ತಾ ಇದೀವಿ. ಅಂಡ್ ಆ ಮೂವಿ ಕೂಡ ಇವಾಗ ರೀಸೆಂಟ್ ಆಗಿ 2026 ನಲ್ಲೇ ಬಂದಿರುವಂತಹ ಮರ್ಸಿ. ಸೊ ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಕತೆ ಶುರುವಾಗೋದು ಹಲವಾರು ವರ್ಷಗಳ ನಂತರ ನಮ್ಮ ಫ್ಯೂಚರ್ ನಲ್ಲಿ. ಸೊ ಪಾಪ್ಯುಲೇಷನ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ ಅಂಡ್ ಯಾರಿಗೂ ಕೂಡ ಕೆಲ್ಸನೇ ಸಿಕ್ತಿರೋದಿಲ್ಲ. ಆದ್ರಿಂದ ಎಲ್ಲರೂ ಕಳ್ಳತನ ದರೋಡೆಯನ್ನ ಮಾಡೋದಿಕ್ಕಾಗಿನೇ ಇಳ್ತಿರ್ತಾರೆ. ಸೊ ಇದನ್ನ ತಡೆಯೋದಿಕ್ಕೆ ಪೊಲೀಸ್ ಅವರು ಬಂದ್ರೆ ಉಲ್ಟಾ ಪೊಲೀಸ್ ಅವರ ಕಥೆಯನ್ನೇ ಮುಗಿಸ್ತಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ಸರ್ಕಾರ ಒಂದು ಡಿಸಿಷನ್ ಅನ್ನ ತಗೊಂಡು ಈ ರೀತಿ ಅಪರಾಧಗಳನ್ನ ಮಾಡೋರಿಗೆ ಶಿಕ್ಷೆನ ಕೊಡೋದಿಕ್ಕಾಗಿ ಮರ್ಸಿ ಕೋರ್ಟ್ ಅನ್ನುವ ಒಂದು ಎಐ ಅನ್ನ ಡೆವಲಪ್ ಮಾಡೋದಿಕ್ಕಾಗಿನೇ ಯೋಚಿಸ್ತಾರೆ. ಅಂಡ್ ಅದೇ ರೀತಿಯಾಗಿ ಎಐ ಕೂಡ ಕೆಲವೇ ನಿಮಿಷಗಳಲ್ಲಿ ಜಡ್ಜ್ಮೆಂಟ್ ಅನ್ನ ಪಾಸ್ ಅನ್ನ ಮಾಡುತ್ತೆ. ಸೊ ಇದರಿಂದ ಎಲ್ಲಾ ಮನುಷ್ಯರೇ ನಾರ್ಮಲ್ ಆಗಿ ಬದುಕೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕ್ರಿಸ್ ಅನ್ನುವ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಚೇರ್ ನ ಮೇಲ್ಗಡೆಗೆ ಇವನನ್ನ ಕಟ್ಟಾಕಿ ಮಾಡಲಾಗಿದೆ. ಅಂಡ್ ಇವನ ಮುಂದಗಡೆ ಮರ್ಸಿ ಅನ್ನುವ ಒಂದು ಎಐ ಅನ್ನ ಡೆವಲಪ್ ಮಾಡಿದ್ದಾರೆ ಅಲ್ವಾ. ಸೊ ಅದ್ರದೇನೆ ಪ್ರಮೋಷನಲ್ ವಿಡಿಯೋ ಪ್ಲೇ ಆಗ್ತಿರುತ್ತೆ. ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಎಐ ಜಡ್ಜ್ ಆಗಿರುವಂತಹ ಮ್ಯಾಡಾಕ್ಸ್ ಎಂಟ್ರಿಯನ್ನ ಕೊಡುತ್ತೆ. ಅಂಡ್ ಇವಾಗ್ಲೇನೆ ನಮ್ಮ ಹೀರೋಗೆ ಕೂಡ ಗೊತ್ತಾಗೋದು ಇವನು ಸರಿಸುಮಾರು 6 ಗಂಟೆಗಳಿಂದ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ ಅಂತ. ಸೊ ಇಲ್ಲಿಗೆ ಏನಕ್ಕೆ ನನ್ನನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆ ಮ್ಯಾಡಾಕ್ಸ್ ನೀನೊಂದು ಕೋಳಿಯನ್ನ ಮಾಡಿದ್ಯಾ, ಸೊ ಅದಕ್ಕಾಗಿನೇ ನಿನ್ಗೆ ಶಿಕ್ಷಣ ಕೊಡೋದಕ್ಕಾಗಿ ಕರ್ಕೊಂಡು ಬಂದಿದೀವಿ ಅನ್ನೋದಾಗಿನೇ ಹೇಳಿ ನೀನು ನಿಜವನ್ನೇ ಹೇಳ್ತೀನಿ ಅನ್ನೋದಾಗಿ ಪ್ರಮಾಣವನ್ನ ಮಾಡಿಸ್ಕೊಳ್ಳುತ್ತೆ. ಸೊ ನಮ್ಮ ಹೀರೋ ಕೂಡ ಬೈಬಲ್ ಅನ್ನ ಮುಟ್ಟಿ ನಾನು ನಿಜವನ್ನೇ ಹೇಳ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಮ್ಯಾಡಾಕ್ಸ್ ಮತ್ತೊಂದು ವಿಷಯವನ್ನ ಹೇಳ್ಕೊಳ್ಳುತ್ತೆ. ನಿನ್ನ ಹೆಂಡತಿಯನ್ನೇ ನೀನು ಕೋಳಿಯನ್ನ ಮಾಡಿದ್ಯಾ, ಅದಕ್ಕಾಗಿನೇ ಕರ್ಕೊಂಡು ಬಂದಿದೀವಿ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಅಂಡ್ ಈ ರೀತಿ ಹೇಳಿ ಒಂದು ಫುಟೇಜ್ ಅನ್ನ ತೋರಿಸ್ಬೇಕಾದ್ರೆ ಒಬ್ಬರು ಪೊಲೀಸು ಅವರ ಬಾಡಿ ಕ್ಯಾಮೆರಾವನ್ನ ಆನ್ ಮಾಡ್ಕೊಂಡು ನಮ್ಮ ಹೀರೋವಿನ ಮನೆಗಾಗಿನೇ ಎಂಟ್ರಿ ಕೊಡ್ಬೇಕಾದ್ರೆ ನಮ್ಮ ಹೀರೋವಿನ ಹೆಂಡತಿ ಆಗಿರುವ ನಿಕೋಲು ರಕ್ತದಿಂದ ಚೋಟ್ಕೊಂಡು ಕೆಳಗಡೆ ಬಿದ್ದಿದ್ದಾಳೆ. ಅಂಡ್ ನಮ್ಮ ಹೀರೋವಿನ ಮಗಳವೇ ಕೂಡ ಸೋಡಿಯಲ್ಲಿ ಕುಳಿತುಕೊಂಡು ಅಳ್ತಾ ಇದ್ದಾಳೆ. ಸೊ ಪೊಲೀಸ್ ಅವರು ಕೊನೆಯದಾಗಿ ಸಾಯ್ತಾ ಇರುವ ನಿಕೋಲ್ಗೆ ನಿನ್ನನ್ನ ಈ ಪರಿಸ್ಥಿತಿಗೆ ತಂದಿದ್ದು ಯಾರು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ನಿಕೋಲ್ ಕೂಡ ನಮ್ಮ ಹೀರೋವಿನ ಹೆಸರನ್ನ ಕ್ರಿಸ್ ಅನ್ನೋದಾಗಿನೇ ಹೇಳ್ತಾಳೆ. ಅಷ್ಟೇ, ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋವಿನ ಕೈಯಲ್ಲಿ ನಂಬೋದಿಕ್ಕೇನೆ ಆಗಿಲ್ಲ. ಸೊ ನಾನು ಈ ಕೋಳಿಯನ್ನ ಮಾಡಿಲ್ಲ ಅನ್ನೋದಾಗಿನೇ ಹೇಳ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾನೆ. ಅದು ಅಲ್ಲದೆ ಈ ಮರ್ಸಿ ಕೋಟಿಗೋಸ್ಕರ ನಾವು ಎಷ್ಟೆಲ್ಲ ಕಷ್ಟವನ್ನ ಪಟ್ಟಿದೀವಿ ಗೊತ್ತಾ. ನೀನು ಮೊದಲನೇ ಬಾರಿ ಅಸ್ತಿತ್ವಕ್ಕೆ ಬರ್ಬೇಕಾದ್ರೆ ನಾನು ಮತ್ತೆ ನನ್ನ ಫ್ರೆಂಡ್ ಆಗಿರುವ ಜಾಕು ಇಬ್ರು ಕೂಡ ಕಷ್ಟವನ್ನ ಪಟ್ಟು ಡೇವಿಡ್ ಅನ್ನುವ ಮೊದಲನೇ ಅಪರಾಧಿಯನ್ನ ಕರ್ಕೊಂಡು ಬಂದು ನಿನ್ಗೆ ಒಪ್ಪಿಸಿದ್ವಿ. ಸೊ ನಾನು ಈ ರೀತಿ ತಪನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ಮ್ಯಾಡಾಕ್ಸ್ ನೀನು ಕೋಳಿಯನ್ನ ಮಾಡಿದ್ದೆ ಅನ್ನೋದಕ್ಕೆ ನಮ್ಮ ಹತ್ರ ತುಂಬಾನೇ ಸಾಕ್ಷಿಗಳಿದೆ. ಸೊ ಇದ್ರ ಬಗ್ಗೆ ನೀನು ಏನನ್ನ ಹೇಳ್ತೀಯ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ನಾನು ಯಾವುದೇ ರೀತಿ ತಪನ ಮಾಡಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವಂತಹ ಮ್ಯಾಡಾಕ್ಸ್ ನಮ್ಗೆ ಸಿಕ್ಕಿರುವಂತಹ ಎಲ್ಲಾ ಪ್ರೂಫ್ ಗಳನ್ನ ನೋಡೋದಾದ್ರೆ ನೀನು ಕೊಲೆಯನ್ನ ಮಾಡಿರೋದಿಕ್ಕೆ 97.5% ನಮ್ಮ ಹತ್ರ ಎವಿಡೆನ್ಸ್ ಇದೆ. ಸೊ ನಿನ್ನ ನೇಣಿಗೆ ಹಾಕಿ ನಿನ್ನ ಕಥೆಯನ್ನ ಮುಗಿಸ್ಬಾರ್ದು ಅಂದ್ರೆ ನೀನು ಕೊಲೆಯನ್ನ ಮಾಡಿಲ್ಲ ಅನ್ನೋದಕ್ಕೆ ಪ್ರೂಫ್ ಗಳನ್ನ ಕೊಟ್ಟು ಈ 97% ಇಂದ 92% ಗೆನೆ ಇಳಿಸ್ಬೇಕು ಅನ್ನೋದಾಗಿನೇ ಹೇಳುತ್ತೆ. ಅಂಡ್ ಈ ಕೆಲಸವನ್ನ ಮಾಡೋದಿಕ್ಕೆ ಕೇವಲ 90 ನಿಮಿಷಗಳು ಟೈಮ್ ಅನ್ನ ಕೊಡ್ತೀನಿ ಅನ್ನೋದಾಗಿ ಟೈಮರ್ ಅನ್ನ ಸೆಟ್ ಮಾಡುತ್ತೆ. ಹಾಗೆ ನಮ್ಮ ಹೀರೋ ಈ ಜಾಗವನ್ನ ಬಿಟ್ಟು ಎಲ್ಲವೇ ಹೋಗೋ ಹಾಗಿಲ್ಲ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಸ್ಪೆಷಲ್ ಆಫರ್ ಅನ್ನ ಕೊಡುತ್ತೆ. ಅಂದ್ರೆ ಈ ಸಂಪೂರ್ಣವಾದ ಸಿಟಿಯ ಕ್ಯಾಮ್ರಾ ಆಕ್ಸೆಸ್ ಗಳಾಗಿರಬಹುದು, ಡಿವೈಸ್ ಆಕ್ಸೆಸ್ ಗಳಾಗಿರಬಹುದು, ಏನೇ ಬೇಕಂದ್ರೆ ಕೂಡ ಎಲ್ಲವನ್ನ ಪ್ರೊವೈಡ್ ಮಾಡುತ್ತೆ. ಸೊ ಇವುಗಳನ್ನ ಇಟ್ಟು ನಮ್ಮ ಹೀರೋ ನಾವು ಕೊಲೆಯನ್ನ ಮಾಡಿಲ್ಲ ಅನ್ನೋದಾಗಿ ಸಾಬೀತನ್ನ ಮಾಡ್ಬೇಕು. ನಂತರ ಇವಾಗ ಮ್ಯಾಡಾಕ್ಸ್ ಮತ್ತೊಂದು ಫುಟೇಜ್ ಅನ್ನ ತೋರಿಸುತ್ತೆ. ಅಂದ್ರೆ ನಮ್ಮ ಹೀರೋ ಮಾರ್ನಿಂಗು 8 ಗಂಟೆಗೆ ಕೆಲ್ಸಕ್ಕಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ಕಾರನ್ನ ಇಳಿದೆ ವಾಪಸ್ಸು ಇವನ ಮನೆ ಕಾಡಿಗಾಗಿನೇ ಹೊರಟು ಬಂದು ಬೋರನ್ನ ತೆಗಿಯೋದಾಗಿ ನಿಕೋಲ್ ಅವಳಿಗೆನೆ ಹೇಳ್ತಿರ್ತಾನೆ. ಬಟ್ ಆದ್ರೆ ನಿಕೋಲು ತುಂಬಾನೇ ಕೋಪವನ್ನ ಮಾಡ್ಕೊಂಡು ನೀನು ಏನೇ ಹೇಳ್ಬೇಕು ಅಂದ್ರೆ ನಿನ್ನ ಲಾಯರ್ ಹತ್ರವಾಗಿನೇ ಹೇಳ್ಕೋ, ಅವರು ನನ್ಗೆ ಆ ವಿಷಯವನ್ನ ತಲುಪಿಸ್ತಾರೆ ಅನ್ನೋದಾಗಿನೇ ಹೇಳ್ತಾಳೆ. ಸೊ ಇದನ್ನ ಕೇಳುವಂತಹ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ಕ್ಯಾಮ್ರಾಗೆನೆ ಹೊಡಿತಾನೆ. ನಂತರ ಇವನ ಹತ್ರ ಇರುವ ಕೀಯನ್ನ ಬಳಸಿ ಡೋರ್ ಅನ್ನ ಓಪನ್ ಮಾಡಿ ಮನೆ ಒಳಗಡೆ ಬರ್ತಾನೆ. ನಂತರ ಸರಿಸುಮಾರು ಅರ್ಧ ಗಂಟೆಗಳ ಕಾಲವಾಗಿ ಮನೆ ಒಳಗಡೆ ಇದ್ದು ಹೊರಗಡೆ ಬಂದ್ಬಿಡ್ತಾನೆ. ಸ್ವಲ್ಪ ಸಮಯ ಆಗ್ಬೇಕಾದ್ರೆ ಇವರ ಮಗಳಾಗಿರ್ತಾ ಇರುವಂತಹ ಬ್ರಿಡ್ ಮನೆ ಒಳಗಡೆ ಬರ್ತಾಳೆ. ಅಂಡ್ ನಿಕೋಲು ರಕ್ತವನ್ನ ಕಚ್ಕೊಂಡು ಕೆಳಗಡೆ ಬಿದ್ದಿರೋದನ್ನ ನೋಡಿ ಜೋರಾಗಿನೇ ಕೂಗಿದಾಳೆ. ಅಂಡ್ ಇನ್ವೆಸ್ಟಿಗೇಷನ್ ನ ಪ್ರಕಾರ ನೋಡೋದಾದ್ರೆ ಯಾರೋ ಬಲಗೈನಿಂದ ಚಾಕುವನ್ನ ಹಿಡ್ಕೊಂಡು ಅವಳಿಗೆ ಚುಚ್ಚಿದ್ದಾರೆ.
ಅಂಡ್ ಆ ರೀತಿ ಚುಚ್ಬೇಕಾದ್ರೆ ನಿಕೋಲ್ ಅವಳ ಬೆನ್ನಿನ ಮೂಳೆ ಸ್ವಲ್ಪ ಮುರಿದಿದೆ. ಹಾಗೆ ಅವಳ ಲಿವರ್ ಕೂಡ ಡ್ಯಾಮೇಜ್ ಆಗಿ ನಮ್ಮ ನಿಕೋಲ್ ತೀರೋಗಿರೋದು. ಅಷ್ಟೇ ಅಲ್ಲದೆ ನಿಕೋಲ್ ಅವಳ ರಕ್ತದ ಅಂಶ ನಮ್ಮ ಹೀರೋವಿನ ಬಟ್ಟೆಯ ಮೇಲೂ ಕೂಡ ಬಿದ್ದಿರುತ್ತೆ. ನಂತರ ನಮ್ಮ ಹೀರೋ ಮನೆಯಿಂದ ಹೊರಗಡೆಗಾಗಿ ಬಂದಿದ್ದ ಅಲ್ವಾ, ಸೀದಾ ಒಂದು ಬಾರಿಗೆ ಬಂದು ಎರ್ರ ಬೀರಿಯಾಗಿ ಎಣ್ಣೆಯನ್ನ ಕುಡಿತಾನೆ. ಬಟ್ ಆದ್ರೆ ಇದನ್ನ ನೋಡುವಂತಹ ನಮ್ಮ ಹೀರೋ ಆ ಕೋಳಿಯನ್ನ ನಾನು ಮಾಡಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾನೆ. ಸೊ ಇವಾಗ ಮ್ಯಾಡಾಕ್ಸ್ ಬಾರ್ ನಲ್ಲಿದ್ದಂತಹ ಫುಟೇಜ್ ಅನ್ನ ತೋರಿಸ್ಬೇಕಾದ್ರೆ ನಮ್ಮ ಹೀರೋ ಎರ್ರ ಬೀರಿಯಾಗಿನೇ ಕುಡಿದು ಗಲಾಟೆಯನ್ನ ಮಾಡ್ತಿರ್ತಾನೆ. ಸೊ ಪೊಲೀಸ್ ಅವರು ಬಂದು ಇವನನ್ನ ಹಿಡಿಯೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ಇವನು ಪೊಲೀಸ್ ಅವರ ಮೇಲುವೆ ಕೂಡ ಕೈಯನ್ನ ಮಾಡೋದಿಕ್ಕಾಗಿನೇ ನೋಡ್ತಿರ್ತಾನೆ. ಆ ನಂತರ ಪೊಲೀಸ್ ಅವರಿಂದ ಎಸ್ಕೇಪ್ ಆಗಿ ಹೊರಗಡೆಗಾಗಿನೇ ಓಡಿ ಬಂದು ರೋಡ್ ಅಲ್ಲಿ ಹೋಗುವ ಒಂದು ರ್ಯಾಂಡಮ್ ಕಾರನ್ನ ಕದಿಯೋದಿಕ್ಕಾಗಿನೇ ನೋಡ್ತಿರ್ತಾನೆ. ಆದ್ರೆ ಪೊಲೀಸ್ನವರು ಫೈನಲ್ ಆಗಿ ಓಡ್ದು ನಮ್ಮ ಹೀರೋವನ್ನು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾರೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಹೀರೋವಿನ ಕೈಯಲ್ಲಿ ನಂಬೋದಿಕ್ಕೇನೆ ಆಗ್ತಿಲ್ಲ. ಅದು ಅಲ್ಲದೆ ಇವಾಗ ಇರ್ತಾ ಇರುವಂತಹ ಎವಿಡೆನ್ಸ್ ಗಳು ಇವನ ಆಪೋಸಿಟ್ ಆಗಿನೇ ಇದೆ ಅಲ್ವಾ. ಸೊ ನಮ್ಮನ್ನ ನಾವು ಯಾವ ರೀತಿ ಡಿಪೆಂಡ್ ಅನ್ನ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಸೊ ನಮ್ಮ ಹೀರೋ ನನ್ನ ಮಗಳಾಗಿರುವ ಬ್ರಿಡಾಬ್ಳ ಜೊತೆ ಮಾತಾಡ್ಬೇಕು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಆ ಮ್ಯಾಡಾಕ್ಸ್ ಕೆಲವೊಂದಷ್ಟು ರೂಲ್ಸ್ ಗಳನ್ನ ಹೇಳುತ್ತೆ. ರೂಲ್ಸ್ ನ ಪ್ರಕಾರ ಅಪರಾಧಿಗೆ ಯಾವುದೇ ರೀತಿ ಫೋನ್ ಕಾಲ್ ಗಳನ್ನ ಮಾಡೋದಿಕ್ಕಾಗಿ ಅವಕಾಶವನ್ನ ಕೊಡಲಾಗೋದಿಲ್ಲ. ಬಟ್ ಆದ್ರೆ ಒಂದು ಅವಕಾಶವಿದೆ. ಮೊದಲು ನೀನ್ ಅವರಿಗೆ ಕಾಲ್ ಅನ್ನ ಮಾಡೋದಿಕ್ಕೆ ರಿಕ್ವೆಸ್ಟ್ ಅನ್ನ ಮಾಡಬಹುದು. ಸೊ ಅವ್ರು ಅದನ್ನ ಅಕ್ಸೆಪ್ಟ್ ಅನ್ನ ಮಾಡಿದ್ರು ಅಂದ್ರೆ ಆ ನಂತರ ಕಾಲ್ ಅನ್ನ ಮಾಡಬಹುದು ಅನ್ನೋದಾಗಿನೇ ಹೇಳುತ್ತೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ಆಟೋಮೆಟಿಕ್ ಆಗಿ ಮ್ಯಾಡಾಕ್ಸ್ ಒಂದು ಮೆಸೇಜ್ ಅನ್ನ ಕಳ್ಸೋದಿಕ್ಕಾಗಿನೇ ಹೇಳ್ತಾನೆ. ಖಂಡಿತ ಅವಳ ತಂದೆಯ ಮೇಲೆ ನಂಬಿಕೆ ಇದ್ರೆ ಕಾಲ್ ಅನ್ನ ಮಾಡೇ ಮಾಡ್ತಾಳೆ ಅಂತ ನಮ್ಮ ಹೀರೋ ಸ್ಟ್ರಾಂಗ್ ಆಗಿ ನಂಬಿಕೆಯನ್ನ ಮಾಡುತ್ತಾನೆ. ನೆಕ್ಸ್ಟ್ ಈ ಮ್ಯಾಡಾಕ್ಸ್ ರಾಬ್ ಅನ್ನುವ ವ್ಯಕ್ತಿಯ ಒಂದು ಫುಟೇಜ್ ಅನ್ನ ಪ್ಲೇ ಮಾಡುತ್ತೆ. ಅಂಡ್ ಈ ರಾಬ್ ಬೇರೆ ಯಾರಿಗೂ ಅಲ್ಲ, ನಮ್ಮ ನಿಕೋಲ್ ಅವಳ ಜೊತೆ ವರ್ಕ್ ಅನ್ನ ಮಾಡಿ ಬರ್ತಿದ್ದಂತಹ ಒಬ್ಬ ವರ್ಕರ್. ಸೊ ನಿಕೋಲ್ ನ ಜೊತೆ ಪರಿಚಯವನ್ನ ಮಾಡಿಕೊಂಡಿರೋದ್ರಿಂದ ನಮ್ಮ ಹೀರೋವನ್ನುವೇ ಕೂಡ ಫ್ರೆಂಡ್ ಅನ್ನಾಗಿ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಅದೇ ರಾಬು ನಮ್ಮ ಹೀರೋವಿಗೆ ಒಂದು ಫುಟೇಜ್ ಅನ್ನ ಕಳ್ಸಿದಾನೆ. ಲೋ ಮಚ, ನೀನು ಎಣ್ಣೆಯನ್ನ ಕುಡಿಬೇಕು ಅಂತ ಅನ್ಸಿದ್ರೆ ನನ್ನನ್ನ ಕರೀದೆ ಏನಕ್ಕೋ ಒಬ್ಬನೇ ಹೋದೆ, ನನ್ನನ್ನ ಕರೆದ್ರೆ ನಾನು ಕೂಡ ಬರ್ತಿಲಿಲ್ವಾ ಅನ್ನೋದಾಗಿನೇ ಮಾತಾಡ್ತಿರ್ತಾನೆ. ಈ ಫುಟೇಜ್ ಅನ್ನ ತೋರಿಸಿದ್ಮೇಲೆ ಆ ಮ್ಯಾಡಾಕ್ಸ್ ಮತ್ತೊಂದು ಫುಟೇಜ್ ಅನ್ನ ತೋರಿಸುತ್ತೆ. ಅದ್ರಲ್ಲಿ ನಮ್ಮ ಹೀರೋವಿನ ಲೈಫ್ ಯಾವ ರೀತಿ ಶುರುವಾಯ್ತು ಅನ್ನೋದಾಗಿನೇ ಇರುತ್ತೆ. ಅಂದ್ರೆ ಮೊದಲನೇ ಬಾರಿ ನಮ್ಮ ಹೀರೋ ನಿಕೋಲ್ ಅವಳನ್ನ ಲವ್ ನ ಮಾಡಿದ್ದು, ಆ ನಂತರ ಇಬ್ಬರುವೆ ಮದುವೆಯನ್ನ ಆಗ್ಬೇಕಾದ್ರೆ 1 ವರ್ಷಗಳ ನಂತರವಾಗಿ ನಮ್ಮ ಬ್ರಿಟನ್ನೇ ಹುಡ್ತಾಳೆ. ಸೊ ಈ 3 ಜನರುವೆ ಒಂದು ಪುಟ್ಟ ಫ್ಯಾಮಿಲಿಯಾಗಿ ನೆಮ್ಮದಿಯಾಗಿನೇ ಬದುಕಿ ಬರ್ತಿರ್ತಾರೆ. ಆದ್ರೆ ಸಡನ್ ಆಗಿ ನಮ್ಮ ಹೀರೋವಿನ ಜೊತೆ ವರ್ಕನ ಮಾಡುವ ರೇ ಅನ್ನುವ ಆಫೀಸರು ತೀರೋಗ್ ಬಿಡ್ತಾರೆ. ಸೊ ಆ ರೀತಿ ಕೋವರ್ಕರು ತೀರೋಗ್ಬೇಕಾದ್ರೆ ನಮ್ಮ ಹೀರೋ ಅದನ್ನ ತಡ್ಕೊಳ್ಳೋದಿಕ್ಕಾಗದೆ ಎಣ್ಣೆಯನ್ನ ಕುಡಿಯೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಂಡು ಇವನ ಜೀವನವನ್ನೇ ಹಾಳು ಮಾಡ್ಕೋತಾನೆ. ಇದರಿಂದ ತುಂಬಾನೇ ಬೇಜಾರಿಗೆ ಒಳಗಾಗುವಂತಹ ನಮ್ಮ ನಿಕೋಲು ಇವನ ಹತ್ರದಿಂದ ಡಿವೋರ್ಸ್ ಅನ್ನ ತಗೊಳ್ಳೋದಿಕ್ಕಾಗಿನೇ ಯೋಚಿಸ್ತಾಳೆ. ಸೊ ಇದೇ ರೀತಿಯಾಗಿ ಫುಟೇಜ್ ಅನ್ನ ತೋರಿಸ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಬ್ರಿಟಾಬ್ಳನ್ನುವೆ ಕೂಡ ತೋರಿಸುತ್ತೆ. ಅಂಡ್ ಅವಳು ಯಾರೋ ಗೊತ್ತಿಲ್ಲದೆ ಇರುವ ಹುಡುಗನ ಜೊತೆಯಾಗಿ ತುಂಬಾನೇ ಕ್ಲೋಸ್ ಆಗಿದ್ದಾಳೆ. ಇದನ್ನ ನೋಡುವ ನಮ್ಮ ಹೀರೋ ಮಗಳ ಪ್ರೊಫೈಲ್ ಗಳನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಈ ಬ್ರಿಟು ನಮ್ಮ ಹೀರೋವಿಗೆ ಗೊತ್ತಿಲ್ದಿರುವ ಹಾಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಾಳೆ. ಅಂಡ್ ಆ ಅಕೌಂಟ್ ನಲ್ಲಿ ಪಾರ್ಟಿ ವೇರ್ ಆಗಿರಬಹುದು, ಪರ್ಸನಲ್ ವಿಷಯಗಳಾಗಿರಬಹುದು ಎಲ್ಲವನ್ನ ಹೇಳ್ಕೊತಿರ್ತಾಳೆ. ಸೊ ನನ್ನ ತಂದೆ ಯಾವಾಗ್ಲೂ ಕೂರ್ಕೊಂಡು ಮನೆಗಾಗಿನೇ ಬರ್ತಾರೆ ಅಂಡ್ ನಮ್ಮ ಅಮ್ಮನ ಜೊತೆ ಜಗಳವನ್ನ ಮಾಡ್ಕೋತಾರೆ ಅನ್ನೋದಾಗಿನೇ ಹೇಳ್ಕೊತಿರ್ತಾಳೆ. ಅಂಡ್ ಇವಾಗ ಬೇರೆ ನಮ್ಮ ಹೀರೋ ಬ್ರಿಟ್ಗೆ ಕಾಲ್ ಅನ್ನ ಮಾಡೋದಿಕ್ಕೆ ಮೆಸೇಜ್ ಅನ್ನ ಕಳ್ಸಿದ ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಬ್ರಿಟ್ ಕೂಡ ಕಾಲ್ ಅನ್ನ ಮಾಡಿ ಅಳೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡ್ ಬಿಡ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ನಾನು ಕೊಲೆಯನ್ನ ಮಾಡಿಲ್ಲ, ನನ್ನನ್ನ ನಂಬು ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಅಂಡ್ ಹಿಂದಗಡೆಯಿಂದ ನಮ್ಮ ಬ್ರಿಟ್ ಅವಳ ಗ್ರ್ಯಾಂಡ್ ಫಾದರ್ ಮುದ್ದಕ್ಕಾಗಿನೇ ಬಂದು ಫೋನ್ ಅನ್ನ ಜಬರ್ದಸ್ತಿಯಾಗಿ ಕಟ್ಟನ್ನ ಮಾಡ್ಬಿಡ್ತಾರೆ. ನಂತರ ಈ ಮ್ಯಾಡಾಕ್ಸ್ ನಿನ್ನ ಹತ್ರ ಕೇವಲ 1 ಗಂಟೆ 8 ನಿಮಿಷಗಳು ಮಾತ್ರ ಬಾಕಿದೆ ಅನ್ನೋದಾಗಿ ನೆನ್ಪನ್ನ ಮಾಡುತ್ತೆ. ಸೊ ನಮ್ಮ ಹೀರೋ ಫಟಾಫಟ್ ಅಂತ ಜಾಕ್ ಅನ್ನುವ ಆಫೀಸರ್ಗೆ ಕಾಲ್ ಅನ್ನ ಮಾಡ್ತಾನೆ. ಯಾಕಂದ್ರೆ ನಿಕೋಲ್ ಅವಳ ಕ್ರೈಮ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರೋದು ಇದೇ ಜಾಕ್ ಅನ್ನುವ ಆಫೀಸರ್. ಸೊ ಈ ಕೇಸ್ ನಲ್ಲಿ ಯಾವ ಯಾವ ಅಪ್ಡೇಟ್ ಗಳು ಸಿಕ್ಕಿದೆ ಅನ್ನೋದಾಗಿ ಎಲ್ಲವನ್ನ ತಿಳ್ಕೊತಾನೆ. ನಂತರ ಮ್ಯಾಡಾಕ್ಸಿನ ಹತ್ರ ಏನನ್ನ ಹೇಳ್ತಾನೆ ಅಂದ್ರೆ ನನ್ನ ಮನೆಯ ಮೂಲೆಯನ್ನುವೆ ಕೂಡ ವಿಸಿಬಲ್ ಅನ್ನ ಮಾಡು ಅಂತ ಕೇಳ್ಬೇಕಾದ್ರೆ ಇವಾಗ ಮ್ಯಾಡಾಕ್ಸ್ ಕೂಡ ಇವರ ಮನೆಯನ್ನ ಮೂಲೆಯಾಗಿನೇ ತೋರಿಸುತ್ತೆ. ಅಂಡ್ ಅಲ್ಲಿ ನೋಡ್ಬೇಕಾದ್ರೆ ಲಿವಿಂಗ್ ಏರಿಯಾದಲ್ಲಿ ಒಂದು ವಾಸು ಕೆಳಗಡೆ ಬಿದ್ದೋಗಿದೆ. ಇದನ್ನ ನೋಡುವ ಮ್ಯಾಡಾಕ್ಸ್ ಮೇ ಬಿ ನಿಕೋಲು ಅವಳ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ಈ ವಾಸು ಕೆಳಗಡೆ ಬಿದ್ದು ಒಡೆದೋಗಿದೆ ಅನ್ಸುತ್ತೆ ಅನ್ನೋದಾಗಿ ಹೇಳುತ್ತೆ. ಇನ್ನು ಕಿಚನ್ ನಲ್ಲಿ ನೋಡ್ಬೇಕಾದ್ರೆ ರಕ್ತಗಳಿಂದ ಕಚ್ಕೊಂಡಿರುವ ಹೆಜ್ಜೆ ಗುರುತುಗಳಿದೆ. ಅಂಡ್ ಗೋಡೆ ಮೇಲೆವೆ ಕೂಡ ರಕ್ತವೆಲ್ಲ ಚೊಟ್ಕೊಂಡು ಬಿದ್ದಿರುತ್ತೆ. ಹಾಗೆ ಒಂದು ಪ್ಲೇಟ್ ಕೂಡ ಒಡೆದು ಹೋಗಿ ಕೆಳಗಡೆ ಬಿದ್ದಿರುತ್ತೆ. ಮೇ ಬಿ ನಿಕೋಲು ಅವಳ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಈ ಪ್ಲೇಟ್ ಅನ್ನ ಬಳಸಿಲ್ಲೇನೋ, ಆವಾಗ ಒಡೆದೋಗಿದೆ ಅನ್ಸುತ್ತೆ ಅನ್ನೋದಾಗಿನ ಮ್ಯಾಡಾಕ್ಸ್ ಎಲ್ಲವನ್ನ ಹೇಳ್ಕೊಂಡು ಬರುತ್ತೆ. ಹಾಗೆ ನೈಫ್ ಗಳನ್ನ ಮಡಗಿರುವ ಜಾಗದಿಂದ ಒಂದು ನೈಫ್ ಅನ್ನ ಎತ್ಕೊಳ್ಳಲಾಗಿದೆ. ಅಂಡ್ ಆ ನೈಫ್ ಬೇರೆ ಎಲ್ಲಿವೆ ಅಲ್ಲ, ನಿಕೋಲ್ ಅವಳ ಬೆನ್ನಿಗೆ ಚುಚ್ಚಿ ಅವಳ ಕಥೆಯನ್ನ ಮುಗಿಸಲಾಗಿದೆ. ಸೊ ಅದನ್ನವೇ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಬೇಕಾದ್ರೆ ಆ ಚಾಕುವಿನ ಮೇಲೆ ನಮ್ಮ ಹೀರೋವಿನ ಫಿಂಗರ್ ಪ್ರಿಂಟ್ ಇರೋದು ಗೊತ್ತಾಗುತ್ತೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಸ್ವಲ್ಪ ಟೆನ್ಷನ್ ಆಗಿ ಅರೆ ಆ ಮನೆನೇ ನಂದು ಅಂದ್ಮೇಲೆ ತರಕಾರಿಯನ್ನ ಫ್ರೂಟ್ ಅನ್ನ ಕಟ್ ಮಾಡೋದಿಕ್ಕೆ ಚಾಕುವನ್ನ ಎತ್ಕೋಬಹುದು ಅಲ್ವಾ,
ಸೊ ಆ ರೀತಿ ಎತ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ನನ್ನ ಫಿಂಗರ್ ಪ್ರಿಂಟ್ ಬಂದೇ ಬರುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೂ ಕೂಡ ಅದೇ ಜಾಗದಲ್ಲಿ ಕೂದಲು ಸ್ಕಿನ್ ಎಲ್ಲನೂ ಸಿಕ್ಕಿರುತ್ತೆ. ಸೊ ಅದನ್ನೇ ಟೆಸ್ಟ್ ಮಾಡ್ಬೇಕಾದ್ರೆ ನಮ್ಮ ಹೀರೋವಿನ DNA ಜೊತೆ ಮ್ಯಾಚ್ ಆಗ್ತಿರುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಹೀರೋ ನಾವು ಧೈರ್ಯವನ್ನ ಕಳ್ಕೋಬಾರ್ದು ಅಂತ ಯೋಚಿಸಿ ನಿಕೋಲ್ ಅವಳ ಫೋನ್ ಹಿಸ್ಟರಿಯನ್ನ ಚೆಕ್ ಮಾಡೋದಿಕ್ಕಾಗಿನೇ ಓಪನ್ ಮಾಡ್ತಾನೆ. ಅಂದ್ರೆ ಜಗಳವಾಡುವ ಟೈಮ್ ನಲ್ಲಿ ನಿಕೋಲು ಯಾರಿಗೋ ಕಾಲ್ ಅನ್ನ ಮಾಡ್ತಿದ್ಲು ಅನ್ಸುತ್ತೆ. ಸೊ ಅದಕ್ಕಾಗಿನೇ ಕಾಲ್ ಹಿಸ್ಟರಿಯನ್ನ ತೆಗೆದು ನೋಡ್ಬೇಕಾದ್ರೆ ನಿಕೋಲು ಆ ಜಗಳವಾಡುವ ಟೈಮ್ ನಲ್ಲಿ ಯಾರಿಗೂ ಕಾಲ್ ಅನ್ನ ಮಾಡಿರೋದಿಲ್ಲ. ನೆಕ್ಸ್ಟ್ ನಮ್ಮ ಹೀರೋ ನಿಕೋಲ್ ಅವಳ ಹತ್ರ ಇನ್ನೊಂದು ಸೆಕೆಂಡರಿ ಫೋನ್ ಇತ್ತು. ಸೊ ಅದ್ರ ಹಿಸ್ಟರಿಯನ್ನ ನನ್ಗೆ ತೋರ್ಸೋನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ಮ್ಯಾಡಾಕ್ಸ್ಗೆ ನಿಕೋಲ್ ಅವಳ ಹತ್ರ ಇನ್ನೊಂದು ಫೋನ್ ಇದೆ ಅನ್ನೋದಾಗಿ ಗೊತ್ತಿರೋದಿಲ್ಲ. ಸೊ ನಮ್ಮ ಹೀರೋ ಅವನ ಫೋನಿನ ಹಿಸ್ಟರಿಯನ್ನೇ ತೆಗೆದು ನೋಡ್ಬೇಕಾದ್ರೆ ನಿಕೋಲ್ ಅವಳ ಮತ್ತೊಂದು ನಂಬರ್ ಇರೋದು ಸಿಗುತ್ತೆ. ಸೊ ಅದೇ ನಂಬರ್ ಅನ್ನ ಇವಾಗ ನಮ್ಮ ಹೀರೋ ಡಯಲ್ ಅನ್ನ ಮಾಡ್ತಾನೆ. ಅಂಡ್ ಇವರ ಮನೆಯಲ್ಲಿ ನೋಡೋದಾದ್ರೆ ಜಾಕ್ ಅನ್ವಾ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಈ ಮನೆಯಲ್ಲಿ ಫೋನ್ ರಿಂಗ್ ಆಗ್ತಿರೋದಾಗಿನೇ ಕೇಳಿಸುತ್ತೆ. ಸೊ ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಫಾಲೋವನ್ನ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಒಂದು ಕಾರ್ನ ಒಳಗಡೆ ನಿಕೋಲ್ ಅವಳ ಫೋನ್ ರಿಂಗ್ ಆಗ್ತಿರುತ್ತೆ. ಸೊ ಗ್ಲಾಸ್ ಅನ್ನ ಬೊರ್ದು ಹಾಕಿ ಆ ಫೋನ್ ಅನ್ನವೇ ಕೂಡ ಹೊರಗಡೆಗಾಗಿನೇ ತೆಗಿತಾಳೆ. ಅಂಡ್ ಆ ಫೋನ್ ಅನ್ನ ಮ್ಯಾಡಾಕ್ಸ್ ಜೊತೆಗೆ ಕನೆಕ್ಟ್ ಅನ್ನ ಮಾಡ್ಬೇಕಾದ್ರೆ ಈ ಫೋನ್ ಅನ್ನ ನಾರ್ಮಲ್ ಆಗಿ ರಿಜಿಸ್ಟರ್ ಅನ್ನ ಮಾಡಿಸಿ ಇವರು ಪರ್ಚೇಸ್ ಅನ್ನ ಮಾಡಿರ್ತಾ ಇಲ್ಲ. ಬದಲಾಗಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಕಡಿಮೆ ಹಣವನ್ನ ಕೊಟ್ಟು ಪರ್ಚೇಸ್ ಅನ್ನ ಮಾಡಿದ್ದಾರೆ. ಸರಿ ಓಕೆ, ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರ್ಸೋಣ ಅಂತ ಕಾಲ್ ಹಿಸ್ಟರಿಯನ್ನ ತೆಗೆದು ನೋಡ್ಬೇಕಾದ್ರೆ ಒಂದು ಅನ್ನೋನ್ ನಂಬರಿಗೆ ತುಂಬಾನೇ ಬಾರಿಯಾಗಿ ಕಾಲ್ ಎಲ್ಲ ಹೋಗಿರುತ್ತೆ. ಸೊ ಅದೇ ಕಾಲ್ಗೆ ಮತ್ತೆ ಡಯಲ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಯಾವುದೋ ಒಂದು ಪರ್ಸನ್ ಕಾಲ್ ಅನ್ನ ಲಿಫ್ಟ್ ಮಾಡ್ತಾನೆ. ಸೊ ಮ್ಯಾಡಾಕ್ಸ್ ನ ವಾಯ್ಸ್ ಅನ್ನ ಕೇಳ್ತಿದ್ದಾಗಿನೇ ಆ ಪರ್ಸನ್ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಮ್ಯಾಡಾಕ್ಸ್ ಇಷ್ಟು ಹೊತ್ತಿಗೆ ಆಲ್ರೆಡಿ ಅವನು ಇರುವಂತಹ ಲೊಕೇಶನ್ ಅನ್ನ ಟ್ರ್ಯಾಪ್ ಮಾಡಿರುತ್ತೆ. ಸೊ ಜಾಕ್ ಅನ್ನುವ ಪೊಲೀಸ್ ಆಫೀಸರ್ ಒಂದು ಫ್ಲೈಯಿಂಗ್ ಬೈಕ್ ಅನ್ನ ಎತ್ಕೊಂಡು ಸೀದಾ ಲೊಕೇಶನ್ ಗೆ ಬಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ಅಂಡ್ ಈ ಕಡೆ ನಮ್ಮ ಹೀರೋ ಇವಾಗ ಈ ಕೇಸ್ ನ ಒಳಗಡೆ ಒಂದು ಮಿಸ್ಟರಿ ಇದೆ ಅಂತ ಸಾಬೀತನ ಮಾಡಿದಾನೆ ಅಲ್ವಾ. ಸೊ ಇವನೇನೆ ಕೊಲೆಯನ್ನ ಮಾಡಿದಾನೆ ಅನ್ನೋದಕ್ಕೆ 97% ಪ್ರೂಫ್ ಇತ್ತು ಅಲ್ವಾ. ಇವಾಗ 97 ಇಂದ 96 ಗೆನೆ ಇಳಿಸುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಜಾಕ್ ಅವಳನ್ನ ತೋರಿಸ್ಬೇಕಾದ್ರೆ ಲೊಕೇಶನ್ ಅನ್ನ ಹುಡಿಕೊಂಡು ಒಂದು ದೊಡ್ಡ ಹೋಟೆಲ್ ನ ಹತ್ರಕ್ಕಾಗಿನೇ ಹೊರಟು ಬರ್ತಾಳೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಪ್ಯಾಟ್ರಿಕ್ ಅನ್ನುವ ಒಬ್ಬ ವ್ಯಕ್ತಿ ಆ ಫೋನ್ ಅನ್ನ ಎತ್ಕೊಂಡು ಎಲ್ಲಿಗೂ ಓಡೋಗೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ನಮ್ಮ ಜಾಕು ಪೊಲೀಸ್ ಅವರ ಜೊತೆ ಮುಂದಕ್ಕಾಗಿನೇ ಬಂದು ನಿಂತ್ಕೋಬೇಕಾದ್ರೆ ಇವರನ್ನ ನೋಡುವಂತಹ ಪ್ಯಾಟ್ರಿಕ್ ಹೆದರ್ಕೊಂಡು ವಾಪಸ್ಸು ಒಳಗಡೆ ಹೋಗ್ಬಿಡ್ತಾನೆ. ಅಂಡ್ ಇವಾಗ ಪಕಡೈ ಶುರುವಾಗ್ಬಿಡುತ್ತೆ. ಅಂದ್ರೆ ನಮ್ಮ ಪೊಲೀಸ್ ಅವರು ಆ ಪ್ಯಾಟ್ರಿಕ್ ಅನ್ನ ಹಿಡಿಯೋದಿಕ್ಕಾಗಿ ಹಿಂದೆ ಬೀಳ್ತಾರೆ. ಈ ಕಡೆ ನಮ್ಮ ಮ್ಯಾಡಾಕ್ಸ್ ಈ ಪ್ಯಾಟ್ರಿಕ್ ಅವನ ಡೇಟಾವನ್ನ ತೆಗೆದು ನೋಡ್ಬೇಕಾದ್ರೆ ಆಕ್ಚುಲ್ ಆಗಿ ಇವನು ತುಂಬಾನೇ ಸಾಲವನ್ನ ಮಾಡ್ಕೊಂಡು ಇವನ ರೂಮ್ ನ ರೆಂಟ್ ಅನ್ನವೇ ಕೂಡ ಕಟ್ಟಿಲ್ಲ. ಹಾಗೆ 2 ಕಳ್ಳತನದ ಕೇಸ್ ಕೂಡ ಇವನ ಮೇಲೆ ಇರುತ್ತೆ. ಇಲ್ಲಿ ಬೇರೆ ನಮ್ಮ ಪೊಲೀಸ್ ಅವರು ಆ ಪ್ಯಾಟ್ರಿಕ್ ಅನ್ನ ಹುಡುಕಿ ಬರ್ತಿದ್ರು ಅಲ್ವಾ. ಬಟ್ ಆದ್ರೆ ಎಲ್ಲಿ ಹೋಗ್ಬಿಡ್ತಾನೋ ಏನೋ ನಮ್ಮ ಪೊಲೀಸ್ ಅವರ ಕೈಗೆ ಸಿಗೋದಿಲ್ಲ. ಸೊ ನಮ್ಮ ಜಾಕೋ ಒಂದು ಡ್ರೋನ್ ಕ್ಯಾಮ್ರಾವನ್ನ ಮೇಲಕ್ಕಾಗಿನೇ ಆರಿಸಿ ಚೆಕ್ ಮಾಡ್ಬೇಕಾದ್ರೆ ಆ ಪ್ಯಾಟ್ರಿಕ್ ಟೆರೆಸ್ ನ ಮೇಲೆ ಬಂದು ಬಚ್ಚಿಟ್ಕೊಂಡು ಕುಳಿತಿರ್ತಾನೆ. ಸೊ ಫೈನಲಿ ನಮ್ಮ ಪೊಲೀಸ್ನವರು ಒಟ್ಟಾಡಿಸ್ಕೊಂಡೇ ಬಂದು ಅವನನ್ನ ಹಿಡ್ಕೊಬಿಡ್ತಾರೆ. ಆ ರೀತಿ ಹಿಡ್ಕೋಬೇಕಾದ್ರೆ ಆ ಪ್ಯಾಟ್ರಿಕ್ ಅರೆ ಪೊಲೀಸ್ ಅವರನ್ನ ಕಂಡ್ರೆ ನನ್ಗೆ ಸ್ವಲ್ಪ ಭಯವಾಗುತ್ತೆ, ಅದಕ್ಕಾಗಿನೇ ಬೋಡಿ ಬಂದೆ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಬಿಡಿ ಅನ್ನೋದಾಗಿನೇ ಕೇಳ್ತಿರ್ತಾನೆ. ಸೊ ಪೊಲೀಸ್ನವರು ಫೈನಲ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟು ಕೇಳ್ಬೇಕಾದ್ರೆ ಆ ಪ್ಯಾಟ್ರಿಕ್ ನಿಜವನ್ನ ಹೇಳ್ಕೊತಾನೆ. ಅಂದ್ರೆ ನಾನು ಮತ್ತೆ ನಿಕೋಲು ಇಬ್ಬರೇ ರಿಲೇಶನ್ಶಿಪ್ ನಲ್ಲಿ ಇದ್ವಿ. ಆ ಕ್ರಿಸ್ ಅವನ ಕೈಯಲ್ಲಿ ಏನನ್ನ ಮಾಡೋದಕ್ಕೆ ಆಗ್ತಿರ್ಲಿಲ್ವೋ, ಏನನ್ನ ಕೊಡೋದಕ್ಕೆ ಆಗ್ತಿರ್ಲಿಲ್ವೋ ಆ ಎಲ್ಲವನ್ನ ನಾನು ನಿಕೋಲ್ ಅವಳಿಗೆ ಕೊಡ್ತಾ ಇದ್ದೆ. ಸೊ ಅದಕ್ಕಾಗಿನೇ ನಾವಿಬ್ಬರೇ ಕ್ಲೋಸ್ ಆಗೋದಿಕ್ಕೆ ಶುರುವಾದ್ವಿ. ಅಂಡ್ ಇಬ್ಬರೇ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ರಿಜಿಸ್ಟರ್ ಅನ್ನ ಮಾಡದೇ ಇರುವ ಫೋನ್ ಮತ್ತೆ ಸಿಮ್ ಅನ್ನ ತಗೊಂಡ್ವಿ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ನಿಕೋಲು ಯಾವ ರೀತಿ ಸತ್ಲು ಅಂತ ನನ್ಗೆ ಕೂಡ ಗೊತ್ತಿಲ್ಲ. ಅಂಡ್ ಅವತ್ತು ಪೂರ್ತಿ ದಿನವಾಗಿ ನಾನು ನನ್ನ ಹೋಟೆಲ್ ನಲ್ಲಿ ಕೆಲಸವನ್ನ ಮಾಡಿ ಬರ್ತಿದ್ದೆ. ಬೇಕಾದ್ರೆ ನೀವು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅಂತ ಹೇಳ್ಕೋಬೇಕಾದ್ರೆ ಮ್ಯಾಡಾಕ್ಸ್ ಕೂಡ ಅವತ್ತಿನ ಸಿಸಿಟಿವಿಯ ಫುಟೇಜ್ ಅನ್ನ ನೋಡ್ಬೇಕಾದ್ರೆ ಅವತ್ತಿನ ದಿನ ಪೂರ್ತಿಯಾಗಿ ಅವನು ಹೋಟೆಲ್ ನಲ್ಲೇ ಕೆಲಸವನ್ನ ಮಾಡಿರ್ತಾನೆ. ಸೊ ಈ ಪ್ಯಾಟ್ರಿಕ್ ಈ ಕೊಳ್ಳಿಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿನೇ ತಗೊಳುತ್ತೆ. ಬಟ್ ಆದ್ರೆ ಇವಾಗ ಈ ಕೊಳ್ಳಿಯನ್ನ ನಮ್ಮ ಹೀರೋನೇ ಮಾಡಿರ್ಬಹುದು ಅನ್ನೋದಾಗಿ ಇನ್ನವೇ ಸ್ಟ್ರಾಂಗ್ ಆದ ಎವಿಡೆನ್ಸ್ ಸಿಗುತ್ತೆ. ಅಂದ್ರೆ ಇವಾಗ ನಿಕೋಲು ಬೇರೆ ಹುಡುಗನನ್ನ ಮಾಡಿಕೊಂಡು ಚೀಟನ್ನ ಮಾಡ್ತಾ ಇದ್ದಾಳೆ ಅಲ್ವಾ. ಸೊ ಇದೇ ಕೋಪದಲ್ಲಿ ನೀನು ಕೊಳ್ಳಿಯನ್ನ ಮಾಡಿರ್ಬಹುದು ಅಂತ ನಮ್ಮ ಹೀರೋವಿಗೆನೆ ಹೇಳಿ 96% ಇಂದ 98% ಗೆನೆ ಜಾಸ್ತಿಯನ್ನ ಮಾಡ್ಬಿಡುತ್ತೆ. ಹಾಗೆ ಇದೇ ರೀತಿಯಾಗಿ ಮ್ಯಾಡಾಕ್ಸ್ ಇನ್ನವೇ ರಿಸರ್ಚ್ ಅನ್ನ ಮಾಡ್ತಾ ನಮ್ಮ ಹೀರೋವಿನ ಮತ್ತೊಂದು ಫುಟೇಜ್ ಅನ್ನ ತೋರಿಸುತ್ತೆ. ಅಂದ್ರೆ ನಮ್ಮ ಹೀರೋ ನಾರ್ಮಲ್ ಆಗಿ ಡ್ರಿಂಕ್ ಅನ್ನ ಮಾಡ್ತಾನೆ ಅಲ್ವಾ, ಆ ರೀತಿ ಡ್ರಿಂಕ್ ಅನ್ನ ಮಾಡ್ಕೊಂಡು ನಿಕೋಲ್ ಅವಳ ಹತ್ರಕ್ಕಾಗಿನೇ ಬಂದು ಅವಳಿಗೆ ಯಾವ ರೀತಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದ ಅನ್ನೋದಾಗಿನೇ ತೋರಿಸುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಕೂಡ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾನೆ. ನಾವು ಡ್ರಿಂಕ್ ಅನ್ನ ಮಾಡಿದ್ರೆ ಈ ಮಟ್ಟಿಗೆ ಕೋಪವನ್ನ ಮಾಡ್ಕೋತೀವ ಅನ್ನೋದಾಗಿ. ಆ ನಂತರ ನಮ್ಮ ನಿಕೋಲ್ ಅವಳ ಜೊತೆ ರಾಬ್ ಅನ್ನುವ ವ್ಯಕ್ತಿ ಕೆಲ್ಸವನ್ನ ಮಾಡ್ತಾನೆ ಅಲ್ವಾ. ಸೊ ನಮ್ಮ ಹೀರೋ ಸೀದಾ ಅವನ ಹತ್ರಕ್ಕಾಗಿನೇ ಬಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೋತಾನೆ. ಯಾಕಂದ್ರೆ ಆಲ್ರೆಡಿ ನಮ್ಮ ಹೀರೋ ರೀ ಅನ್ನುವಂತಹ ಒಬ್ಬ ಆಫೀಸರ್ ಅನ್ನ ಕಳ್ಕೊಂಡ್ ಬಿಟ್ಟಿದ್ದಾನೆ ಅಲ್ವಾ. ಸೊ ನಮ್ಗೆ ಬೇರೆ ಯಾರಾದ್ರೂ ಫ್ರೆಂಡ್ ಬೇಕು ಅಂತ ರಾಬ್ ಅನ್ನ ಫ್ರೆಂಡ್ ಮಾಡ್ಕೋತಾನೆ.
ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಆ ರೇ ಅನ್ನುವ ಪೊಲೀಸ್ ಆಫೀಸರು ಯಾವ ರೀತಿ ತೀರೋದ ಅನ್ನೋದಾಗಿ ತೋರಿಸ್ತಾರೆ. ನಮ್ಮ ಹೀರೋ ಮತ್ತೆ ಇವನ ಜೊತೆಯಾಗಿ ಕೆಲಸವನ್ನ ಮಾಡ್ತಿದ್ದಂತ ರೇ ಇಬ್ರು ಕೂಡ ಒಂದು ಕಳ್ಳನನ್ನ ಹಿಡಿಯೋದಕ್ಕಾಗಿ ಟಾರ್ಗೆಟ್ ಅನ್ನ ಪ್ಲಾನ್ ಮಾಡಿ ಬರ್ತಿರ್ತಾರೆ. ಸೊ ಅದೇ ರೀತಿಯಾಗಿ ಒಂದು ಜಾಗದಲ್ಲಿ ನಿಂತಿರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ನಿಕೋಲ್ ಅವಳು ಫೋನ್ ಅನ್ನ ಮಾಡ್ತಾಳೆ. ಸೊ ರೇಗೆ ನೀನು ಹೊರಗಡೆ ಹೋಗಿ ಆ ಕಳ್ಳನನ್ನ ಹಿಡಿಯೋದಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾ ಇರು, ಅಷ್ಟರಲ್ಲಿ ನಾನು ಮಾತಾಡಿ ಬರ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಅದೇ ರೀತಿಯಾಗಿ ಆ ರೇ ಅನ್ನುವ ಪೊಲೀಸ್ ಆಫೀಸರು ಕಾರಿನಿಂದ ಇಳಿಬೇಕಾದ್ರೆ ಆ ಕಳ್ಳ ಡೈರೆಕ್ಟ್ ಆಗಿ ರೇಗೆ ಶೂಟ್ ಅನ್ನ ಮಾಡಿ ಅವನ ಕಥೆಯನ್ನ ಮುಗಿಸ್ಬಿಡ್ತಾನೆ. ಸೊ ಇದನ್ನ ನೋಡಿ ಟೆನ್ಷನ್ ಆಗುವ ನಮ್ಮ ಹೀರೋ ರೇ ಅನ್ನ ಎತ್ತಕೊಂಡು ಬಂದು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಾಗಿನೇ ನೋಡ್ತಾನೆ. ಹಾಗೆ ಜೊತೆಯಾಗಿ ಆ ಕಳ್ಳನನ್ನೇ ಕೂಡ ಚೇಸ್ ಅನ್ನ ಮಾಡ್ಕೊಂಡು ಫಾಲೋವನ್ನ ಮಾಡಿ ಬರ್ತಿರ್ತಾನೆ. ಸೊ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಒಂದು ಜಾಗದಲ್ಲಿ ಫಾಸ್ಟ್ ಆಗಿನೇ ಬಂದು ಆ ಕಳ್ಳನ ಕಾರಿಗೆನೆ ಗುದ್ಬಿಡ್ತಾನೆ. ಸೊ ಆ ಕಳ್ಳನ ಕಾರು ಕೂಡ ಪಲ್ಟಿ ಹೊಡಿಬೇಕಾದ್ರೆ ಆ ಕಳ್ಳನವೇ ಹೊರಗಡೆ ಬಂದು ಸಮುದ್ರದ ಕಡೆಗಾಗಿನೇ ಓಡಿ ಬರ್ತಾನೆ. ಅಂಡ್ ಈ ಕಡೆ ನಮ್ಮ ರೇ ಅವನ ಪರಿಸ್ಥಿತಿಯನ್ನ ನೋಡೋದಾದ್ರೆ ತುಂಬಾನೇ ಡ್ಯಾಮೇಜ್ ಆಗಿರ್ತಾ ಇರೋದ್ರಿಂದ ಅದೇ ಸ್ಪಾಟ್ ಅಲ್ಲಿ ನಮ್ಮ ರೇ ತೀರೋಗಿದ್ದಾನೆ. ಸೊ ಆ ಕಳ್ಳನನ್ನಾದ್ರೂ ಹಿಡಿಯೋಣ ಅಂತ ನಮ್ಮ ಹೀರೋ ಫಾಲೋವನ್ನ ಮಾಡ್ಕೊಂಡು ಸಮುದ್ರದ ತೀರಕ್ಕಾಗಿನೇ ಬಂದು ಅವನನ್ನ ಅರೆಸ್ಟ್ ಅನ್ನ ಮಾಡ್ತಾನೆ. ಅಂಡ್ ಕೋರ್ಟಿಗೆ ಕರ್ಕೊಂಡು ಬಂದು ಒಪ್ಪಿಸ್ಬೇಕಾದ್ರೆ ಆ ಕಳ್ಳನಿಗೆ ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ. ಈ ಎಲ್ಲ ವಿಷಯವನ್ನ ಮ್ಯಾಡಾಕ್ಸ್ ಹತ್ರವಾಗಿ ಹೇಳ್ಕೋಬೇಕಾದ್ರೆ ಈ ಮ್ಯಾಡಾಕ್ಸ್ ನಮ್ಮ ಹೀರೋವಿಗೆ ಮತ್ತೆ ಎಚ್ಚರಿಕೆಯನ್ನ ಕೊಡುತ್ತೆ. ಇದನ್ನೆಲ್ಲ ಯೋಚನೆಯನ್ನ ಮಾಡ್ಕೊಂಡು ಕುಳಿತುಕೊಳ್ಳುವಷ್ಟು ಟೈಮು ನಿನ್ನ ಹತ್ರ ಇಲ್ಲ, ಆದಷ್ಟು ಬೇಗ ಈ ಕೊಳೆಯನ್ನ ಮಾಡಿಲ್ಲ ಅನ್ನೋದಾಗಿ ನೀನು ಸಾಬೀತನ್ನ ಮಾಡ್ಬೇಕು. ಇಲ್ಲಾಂದ್ರೆ ನೀನು ಕುಳಿತಿರುವ ಚೇರು ತುಂಬಾನೇ ಪವರ್ಫುಲ್ ಆದ ಎಲೆಕ್ಟ್ರಿಕ್ ಅನ್ನ ರಿಲೀಸ್ ಮಾಡಿ ನಿನ್ನ ಪ್ರಾಣವನ್ನ ತೆಗೆದ್ಬಿಡುತ್ತೆ ಅನ್ನೋದಾಗಿನೇ ಹೇಳ್ಕೊತಾಳೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಈ ಕೇಸನ್ನ ಸಾಲ್ವ್ ಅನ್ನ ಮಾಡೋದಕ್ಕಾಗಿ ಯೋಚಿಸ್ತಾನೆ. ಆಕ್ಚುಲ್ ಆಗಿ ಅವತ್ತು ಏನಾಯ್ತು ಅಂದ್ರೆ 8 ಗಂಟೆಗೆ ನನ್ನ ಕಾರನ್ನ ಎತ್ಕೊಂಡು ಕೆಲ್ಸಕ್ಕಾಗಿನೇ ಹೊರಟು ಬಂದೆ. ಬಟ್ ಆದ್ರೆ ನನ್ನ ಕಾರಿನಲ್ಲಿ ಇಟ್ಟಿದಂತಹ ಎಣ್ಣೆ ಬಾಟಲ್ಗಳು ಕಾಣೆಯಾಗ್ಬಿಟ್ಟಿದ್ದು. ಸೊ ಇದನ್ನ ನಿಕೋಲ್ ಅವಳನ್ನೇ ಎತ್ಕೊಂಡಿರ್ತಾಳೆ ಅಂತ ತಿಳ್ಕೊಂಡು ವಾಪಸ್ ಅವಳ ಹತ್ರ ಕೇಳೋದಿಕ್ಕಾಗಿನೇ ಮನೆಗೆ ಬಂದೆ. ಆದ್ರೆ ಅವಳು ಸರಿಯಾಗಿ ನನ್ನ ಹತ್ರ ಮಾತಾಡದೇ ಇರೋದ್ರಿಂದ ಕೀಯನ್ನ ಬಳಸಿ ಮನೆ ಒಳಗಡೆ ಬಂದೆ. ಆದ್ರೂ ಕೂಡ ಅವಳು ನಿರಂತರವಾಗಿ ಜಗಳವನ್ನ ಮಾಡೋದಿಕ್ಕಾಗಿನೇ ನೋಡ್ಬೇಕಾದ್ರೆ ಕೋಪ ಬಂದು ಅವಳಿಗೆ ಇಷ್ಟವಾಗಿರುವಂತಹ ಒಂದು ಡೆಕೋರೇಷನ್ ಬಾಕ್ಸ್ ಅನ್ನ ಒಡೆದು ಹಾಕ್ಬಿಟ್ಟೆ. ಅದನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಿಕೋಲ್ ಕೂಡ ಬರ್ಬೇಕಾದ್ರೆ ಆ ಗ್ಲಾಸ್ ಪೀಸ್ ನಿಂದ ಅವಳ ಕೈ ಸ್ವಲ್ಪ ಕಟ್ ಆಗಿ ರಕ್ತವೆಲ್ಲ ಕಚ್ಕೊಂಡಿತ್ತು. ಅಂಡ್ ಅದೇ ರಕ್ತದ ಹನಿಗಳು ನನ್ನ ಬಟ್ಟೆ ಮೇಲೂ ಕೂಡ ಬಿದ್ದಿತ್ತು. ಬಟ್ ಆದ್ರೆ ಅದಾದ್ಮೇಲೆ ಏನಾಯ್ತು ಅಂತ ನನ್ಗೆ ಏನವೇ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಮ್ಯಾಡಾಕ್ಸ್ ನನ್ಗೆ ಅದ್ರ ಬಗ್ಗೆ ಗೊತ್ತಿರ್ತಾ ಇಲ್ಲ, ಇನ್ನು ನಿನ್ನ ಹತ್ರ ಇರೋದು ಕೇವಲ 43 ನಿಮಿಷಗಳು ಮಾತ್ರ. ಸೊ ನಿನ್ಗೆ ಬೇಕಾದ ಎಲ್ಲಾ ಟೂಲ್ಗಳು, ಆಕ್ಸೆಸ್ ಗಳು, ಎಲ್ಲಾ ಡಿವೈಸ್ ಗಳನ್ನೂ ಬೇಕಾದ್ರೆ ಕೊಡ್ತೀನಿ, ನೀನು ಈ ಕೊಲೆಯನ್ನ ಮಾಡಿಲ್ಲ ಅಂತ ಸಾಬೀತನ್ನ ಮಾಡು ಅನ್ನೋದಾಗಿ ಕೇಳುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋ ಇವಾಗ ತಾನೇ ಪೊಲೀಸ್ ಅವರು ಪ್ಯಾಟ್ರಿಕ್ ಅನ್ನ ಎಳ್ಕೊಂಡು ಬಂದಿದ್ದಾರೆ ಅಲ್ವಾ. ಸೊ ನಮ್ಮ ಹೀರೋ ಅವನ ಜೊತೆಗೆ ಕಾಂಟ್ಯಾಕ್ಟಿಗಾಗಿನೇ ಬರ್ತಾನೆ. ಅಂಡ್ ಕೊನೆಯದಾಗಿ ನಿಕೋಲು ಯಾವ್ದಾದ್ರು ಪ್ರಾಬ್ಲಮ್ ನಿಂದ ಒದ್ದಾಡ್ತಾ ಇದ್ಲ, ಟೆನ್ಷನ್ ಆಗಿದ್ಲ ಹೇಳು ಅಂತ ಕೇಳ್ಬೇಕಾದ್ರೆ ಆ ಪ್ಯಾಟ್ರಿ ಕೂಡ ಒಂದು ವಿಷಯವನ್ನ ಹೇಳ್ಕೊತಾನೆ. ಹೌದು, ಅವಳ ಆಫೀಸ್ ನಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಆಗಿತ್ತಂತೆ. ಅಂದ್ರೆ ಇವರು ಸ್ಟೋರ್ ಮಾಡಿ ಮಡಗಿರುವ ಕೆಮಿಕಲ್ ಅಚಾನಕ್ ಆಗಿ ಕಾಣೆಯಾಗಿದ್ವಂತೆ. ಆದ್ರಿಂದ ನಿಕೋಲು ಕೋವರ್ಸ್ ಗಳ ಮೇಲೆ ಕಣ್ಣನ್ನ ಮಡಗಿ ಯಾವಾಗ್ಲೂ ನೋಡ್ಕೋತಾ ಇದ್ಲು, ಟೆನ್ಷನ್ ಆಗಿದ್ಲು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವಂತಹ ನಮ್ಮ ಹೀರೋಗೆ ಹಾಗಿದ್ರೆ ನಿಕೋಲ್ ಅವಳ ಕೊಳ್ಳಿಯನ್ನ ಮಾಡಿರೋದು ಬೇರೆ ಯಾರಿವೆಲ್ಲ ಕೋವರ್ಸ್ ಗಳೇ ಅಂತ ಯೋಚಿಸಿ ಆ ಎಲ್ಲಾ ಕೋವರ್ಕರ್ ಗಳ ಡೀಟೇಲ್ಸ್ ಗಳನ್ನ ಓಪನ್ ಮಾಡಿಸ್ತಾನೆ. ಮ್ಯಾಡಾಕ್ಸ್ ಕೂಡ ಸರಿ ಓಕೆ, ಈ ವರ್ಕರ್ ಗಳಲ್ಲಿ ಯಾರೋ ಒಬ್ಬ ಕೊಲೆಯನ್ನ ಮಾಡಿರ್ಬಹುದು ಅಂತ ಚೆಕ್ ಮಾಡ್ಬೇಕಾದ್ರೆ ಆ ಕೊಲೆಯಾದ ದಿನ ಇವ್ರ್ಯಾರವೇ ಕೂಡ ಆ ಜಾಗಕ್ಕಾಗಿ ಬಂದೇ ಇರೋದಿಲ್ಲ. ಸರಿ ಓಕೆ ಅಂತ ನಮ್ಮ ಹೀರೋ ಜಾಗಬಳಿಗೆ ನೀನು ಆದಷ್ಟು ಬೇಗ ನಿಕೋಲ್ ಅವಳು ವರ್ಕನ್ನ ಮಾಡ್ತಿದ್ದ ಕಂಪನಿಗೆ ಹೋಗಿ ಅಲ್ಲಿ ಏನಾದ್ರೂ ಸಿಗುತ್ತಾ ಅನ್ನೋದಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗಿನೇ ಹೇಳ್ತಾನೆ. ನಂತರ ನಮ್ಮ ಹೀರೋ ಪಕ್ಕದ ಮನೆಯವರ ಸಿಸಿ ಕ್ಯಾಮೆರಾದ ಆಕ್ಸೆಸ್ ಅನ್ನ ತಗೊಂಡು ಅದರ ಫುಟೇಜ್ ಅನ್ನ ತೋರ್ಸು ಅಂತ ಕೇಳ್ಬೇಕಾದ್ರೆ ಮ್ಯಾಡಮ್ಸ್ ಕೂಡ ಪಕ್ಕದ ಮನೆಯ ಫುಟೇಜ್ ಗಳನ್ನ ತೋರ್ಸುತ್ತೆ. ಅಂಡ್ ಅದ್ರಲ್ಲಿ ರಾಬು ಇದೇ ಏರಿಯಾದ ಕಡೆಗಾಗಿನೇ ಬರ್ತಿರ್ತಾನೆ. ಬಟ್ ಆದ್ರೆ ಅವನ ಕಾರಿನಲ್ಲಿ ಇನ್ನವೇ 3 ಜನ ಬೇರೆ ವ್ಯಕ್ತಿಗಳು ಇರ್ತಾರೆ. ಸೊ ಅವರ ಬಗ್ಗೆ ತಿಳ್ಕೊಳ್ಳೋಣ ಅಂತ ರಾಬ್ಗೆನೆ ಕಾಲ್ ಅನ್ನ ಮಾಡಿ ಅವರು ಯಾರು ಅಂತ ಕೇಳ್ಬೇಕಾದ್ರೆ ಅವರು ಯಾರು ಅನ್ನೋದಾಗಿ ರಾಬ್ ಕೂಡ ಹೇಳ್ಕೊತಾನೆ. ನೆಕ್ಸ್ಟ್ ಅವರಿಗೆ ಡ್ರಾಪ್ ಅನ್ನೇನೋ ಕೊಟ್ಟೆ, ಬಟ್ ಆದ್ರೆ ಅವರು ವಾಪಸ್ಸು ನನ್ನ ಜೊತೆಯಾಗಿ ಬರ್ಲಿಲ್ಲ ಅನ್ನೋದಾಗಿನವೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಹೀರೋ ಆಗಿದ್ರೆ ಕೊಳೆಗಾರ 3 ಜನರಲ್ಲೇ ಒಬ್ಬ ಇರ್ಬೇಕು ಅಂತ ಯೋಚಿಸಿ ಮಗಳಾಗಿರುವ ಬ್ರಿಡ್ ನ ಜೊತೆ ಮಾತಾಡೋದಕ್ಕಾಗಿನೇ ಮತ್ತೆ ಕಾಲ್ ಅನ್ನ ಮಾಡಿಸ್ತಾನೆ. ಯಾಕಂದ್ರೆ ಬ್ರಿಡ್ ಪ್ರೈವೇಟ್ ಆಗಿ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಬಳಸ್ತಾ ಇದ್ದಾಳೆ ಅಲ್ವಾ, ಅಲ್ಲಿ ಎಲ್ಲಾ ವಿಡಿಯೋಗಳನ್ನ ರೆಕಾರ್ಡ್ ಅನ್ನ ಮಾಡಿ ಪೋಸ್ಟ್ ಅನ್ನ ಮಾಡ್ತಿರ್ತಾಳೆ. ಸೊ ಇವಾಗ ಅದ್ರ ಬಗ್ಗೆನೇ ಎನ್ಕ್ವೈರಿಯನ್ನ ಮಾಡೋದಕ್ಕಾಗಿನೇ ನಮ್ಮ ಹೀರೋ ಕಾಲ್ ಅನ್ನ ಮಾಡಿಸ್ತಾನೆ. ಆದ್ರೆ ಈ ಬ್ರಿಡ್ ಇನ್ನವೇ ನಮ್ಮ ಹೀರೋವಿನ ಮೇಲೆ ತುಂಬಾನೇ ಕೋಪವನ್ನ ಮಾಡ್ಕೊಂಡಿದ್ದಾಳೆ. ಅದು ಅಲ್ಲದೆ ಬಾರ್ ನಲ್ಲಿ ನಮ್ಮ ಹೀರೋ ಚೆನ್ನಾಗಿನೇ ಕುಡಿದು ಪೊಲೀಸ್ ಅವರ ಜೊತೆ ಜಗಳವನ್ನ ಮಾಡ್ತಿದ್ದ ಅಲ್ವಾ, ಆ ಫುಟೇಜ್ ಅನ್ನವೇ ಕೂಡ ನೋಡ್ಬಿಟ್ಟಿರೋದ್ರಿಂದ ನೀವು ಮತ್ತೆ ಕುಡಿಯೋದಿಕ್ಕಾಗಿ ಅಭ್ಯಾಸವನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಬೈತಿರ್ತಾಳೆ. ಇಂಥ ಕಡೆ ನೋಡಿದ್ರೆ ಅವಳ ಗ್ರ್ಯಾಂಡ್ ಫಾದರ್ ಫೋನ್ ಅನ್ನ ಕಟ್ ಮಾಡು ಅನ್ನೋದಾಗಿ ಫೋರ್ಸ್ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಇದನ್ನ ಕೇಳಿಸ್ಕೊಳ್ಳುವ ಮ್ಯಾಡಾಕ್ಸ್
ನಾವು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ನೀವು ಕೋಪರೇಟ್ ಅನ್ನ ಮಾಡ್ಲೇಬೇಕು. ಸೊ ಫೋನ್ ಅನ್ನ ಕಟ್ ಮಾಡೋ ಹಾಗಿಲ್ಲ ಅನ್ನೋದಾಗಿನೇ ಹೇಳುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಬ್ರೀಡ್ ಅವಳು ನಾರ್ಮಲ್ ಆಗಿ ಎಲ್ಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೋತಾಳೆ ಅಲ್ವಾ. ಅದ್ರಲ್ಲಿ ಕೊಲೆ ನಡೆಯೋದಕ್ಕಿಂತ ಹಿಂದಿನ ದಿನ ರೆಕಾರ್ಡ್ ಅನ್ನ ಮಾಡಿರುವ ವಿಡಿಯೋಗಳನ್ನ ಪ್ಲೇ ಮಾಡೋದಿಕ್ಕೆ ಹೇಳ್ತಾನೆ. ಸೊ ಬ್ರಿಡ್ ಕೂಡ ಅದೇ ರೀತಿಯಾಗಿ ವಿಡಿಯೋಗಳನ್ನ ಪ್ಲೇ ಮಾಡ್ಬೇಕಾದ್ರೆ ಇವರ ಮನೆಯ ಬೇಸ್ಮೆಂಟ್ ನ ಡೋರ್ ಕೂಡ ಓಪನ್ ಆಗಿರುತ್ತೆ. ಬಟ್ ಆದ್ರೆ ಇವರ ಮನೆಯ ಬೇಸ್ಮೆಂಟ್ ನ ಡೋರ್ ಅನ್ನ ಸರಿಸುಮಾರು 1 ವರ್ಷಗಳಿಂದ ಇವರು ಓಪನ್ ಮಾಡಿಲ್ಲ. ಸೊ ಈ ಟೈಮ್ ನಲ್ಲಿ ಓಪನ್ ಆಗಿದೆ ಅಂದ್ರೆ ಖಂಡಿತ ಅದ್ರ ಒಳಗಡೆ ಬೇರೆ ಯಾರೋ ಹೋಗಿದ್ದಾರೆ ಅಂತ ತಿಳ್ಕೊತಾನೆ. ನಂತರ ನಮ್ಮ ಹೀರೋ ಮ್ಯಾಡಾಕ್ಸ್ ಗೆ ಆ ಫೋಟೋವನ್ನ ಝೂಮ್ ಅನ್ನ ಮಾಡಿ ಆ ಡೋರ್ ನ ಒಳಗಡೆ ಏನಾದ್ರೂ ಕಾಣಿಸುತ್ತಾ ಕ್ಲಿಯರ್ ಅನ್ನ ಮಾಡು ಅಂತ ಕೇಳ್ಬೇಕಾದ್ರೆ ನಮ್ಮ ಮ್ಯಾಡಾಕ್ಸ್ ಕೂಡ ಫೋಟೋವನ್ನ ಝೂಮ್ ಮಾಡಿ ಕ್ಲಿಯರ್ ಅನ್ನ ಮಾಡುತ್ತೆ. ಸೊ ಫೈನಲ್ ಆಗಿ ಡೋರ್ ನ ಹತ್ರ ಯಾವ್ದೋ ಒಂದು ವಿಚಿತ್ರವಾದ ಕೈ ಇರೋದಾಗಿ ಕಾಣಿಸುತ್ತೆ. ಅಂದ್ರೆ ನಮ್ಮ ನಿಕೋಲ್ ಅವಳು ವರ್ಕನ ಮಾಡುವ ಕಂಪನಿಯ ಕೋ ವರ್ಕರ್ ಗಳು ಯಾರು ಇವಳ ಕಥೆಯನ್ನ ಮುಗಿಸಿದ್ದಾರೆ ಅನ್ನೋದು ಕನ್ಫರ್ಮ್. ಸೊ ಇನ್ನು ನಾವು ತಡವನ್ನ ಮಾಡಬಾರ್ದು ಅಂತ ನಮ್ಮ ನಿಕೋಲು ವರ್ಕನ ಮಾಡುವ ಕಂಪನಿಯ ಎಲ್ಲಾ ಡಾಟಾವನ್ನ ತೆಗಿತಾನೆ. ಅಂಡ್ ಆ ರೀತಿ ತೆಗೆದು ಕೋವರ್ಸ್ ಗಳ ಬಗ್ಗೆನವೇ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ಕೆಮಿಕಲ್ ನ ಬಗ್ಗೆ ತಪ್ಪಾದ ಡೇಟಾವನ್ನ ಎಂಟ್ರಿ ಮಾಡ್ತಿರೋದಾಗಿನೇ ಗೊತ್ತಾಗುತ್ತೆ. ಸೊ ಇನ್ನವೇ ಡೀಪ್ ಆಗಿನೇ ಚೆಕ್ಕನ್ನ ಮಾಡಿ ನೋಡ್ಬೇಕಾದ್ರೆ ಸರಿಸುಮಾರು 300 kg ಅಷ್ಟು ಯೂರಾ ಗ್ರೆನ್ಯುಲಸ್ ಅನ್ನುವ ಒಂದು ಕೆಮಿಕಲ್ ಕಾಣೆಯಾಗಿದೆ. ಅಂಡ್ ಈ ಕೆಮಿಕಲ್ ಅನ್ನ ಈ ಕಂಪನಿಯಿಂದ ಕದ್ದು ಬೇರೆ ಕಡೆಗೆ ಸಾಗಾಣಿಕೆಯನ್ನ ಮಾಡಿ ರೆಡ್ ಝೋನ್ ಗೆ ತಗೊಂಡೋಗಿ ಅಪಾಯಕಾರಿಯಾದ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅನ್ನೋದಾಗಿ ಗೊತ್ತಾಗುತ್ತೆ. ಅಂಡ್ ಇದೇ ರೀತಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಹೋಲ್ಟ್ ಅನ್ನುವ ಒಬ್ಬ ವ್ಯಕ್ತಿ ನಮ್ಮ ನಿಕೋಲ್ ಅವಳನ್ನ ಸಪರೇಟ್ ಆಗಿ ಮಾತಾಡೋದಕ್ಕಾಗಿನೇ ಕರೀತಾನೆ. ಸೊ ಅಲ್ಲಿ ಏನನ್ನ ಮಾತಾಡಿರ್ಬಹುದು ಅಂತ ನಮ್ಮ ಹೀರೋ ಆ ಫುಟೇಜ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಆ ಹೋಲ್ಟ್ ಅನ್ನುವ ವ್ಯಕ್ತಿ ನಮ್ಮ ನಿಕೋಲ್ ಅವಳಿಗೆ ನೀನು ಪೊಲೀಸ್ ಅವರ ಹತ್ರ ಹೋಗಿ ಯಾವುದೇ ವಿಷಯಗಳನ್ನ ಹೇಳ್ಕೋಬೇಡ, ಕೆಲವು ದಿನಗಳಷ್ಟು ಟೈಮ್ ಅನ್ನ ಕೊಟ್ರೆ ನಾನು ಎಲ್ಲವನ್ನ ಸರಿ ಮಾಡ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಬಟ್ ಆದ್ರೆ ನಮ್ಮ ನಿಕೋಲು ನನ್ನ ಜಾಬ್ ಇವಾಗ ಕಷ್ಟಕ್ಕಾಗಿನೇ ಬಂದ್ಬಿಟ್ಟಿದೆ, ಸೊ ನಾನಿವಾಗ ಸ್ಟ್ಯಾಂಡ್ ಅನ್ನ ತಗೊಳ್ಳೇಬೇಕು ಅನ್ನೋದಾಗಿನೇ ಹೇಳ್ತಿರ್ತಾಳೆ. ಆದ್ರಿಂದ ಕೋಪವನ್ನ ಮಾಡ್ಕೊಳ್ಳುವ ಹೋಲ್ಟು ಅವನ ಎಲ್ಲಾ ವಸ್ತುಗಳನ್ನ ಚಲ್ಲಪಿಲ್ಲಿಯಾಗಿ ಬಿಸಾಡ್ತಾನೆ. ಇದನ್ನ ನೋಡುವ ನಮ್ಮ ಹೀರೋ ಈ ಹೋಲ್ಟ್ ಅಂದ್ರೆ ಯಾರು, ಏನಿಗೆ ಈ ರೀತಿ ಕೋಪವನ್ನ ಮಾಡ್ಕೊಂಡಿದ್ದಾನೆ ಅಂತ ಚೊಕ್ಕನ ಮಾಡ್ಬೇಕಾದ್ರೆ ಆಕ್ಚುಲ್ ಆಗಿ ಹೋಲ್ಟು ತುಂಬಾನೇ ಗ್ಯಾಮ್ಲಿಂಗ್ ಅನ್ನ ಆಡಿ ಎಲ್ಲ ಹಣವನ್ನ ಕಳ್ಕೊಂಡು ತುಂಬಾನೇ ಸಾಲವನ್ನ ಮಾಡ್ಕೊಂಡಿದ್ದಾನೆ. ಬಟ್ ಆದ್ರೆ ಈ ಹೋಲ್ಟು ಪ್ರತಿ ಬಾರಿನೂ ತುಂಬಾ ಸಾಲವನ್ನ ಮಾಡ್ಕೊಂಡಾಗ ರಾಬ್ ಅನ್ನುವ ಫ್ರೆಂಡ್ ಇದ್ದಾನೆ ಅಲ್ವಾ, ಅವನೇನೆ ಅವಾಗ ಸ್ವಲ್ಪ ಹಣವನ್ನ ಕೊಟ್ಟು ಈ ಹೋಲ್ಟ್ ಅನ್ನ ಕಾಪಾಡ್ಕೊಂಡು ಬರ್ತಾ ಇರೋದು. ಸೊ ಇವಾಗ ನಮ್ಮ ಹೀರೋ ನಾವು ಈ ಕೋಳಿಯನ್ನ ಮಾಡಿಲ್ಲ ಅನ್ನೋದಕ್ಕೆ ಕೆಲವೊಂದಷ್ಟು ಪ್ರೂಫ್ ಗಳನ್ನ ಕೊಟ್ಟಿದ್ದಾನೆ ಅಲ್ವಾ. ಸೊ 98% ಇಂದ 94% ಗೆನೆ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ರಾಬ್ ಗೆನೆ ಕಾಲ್ ಅನ್ನ ಮಾಡಿ ಎಲ್ಲವನ್ನ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಕಾಲ್ ಅನ್ನ ಪಿಕ್ ಮಾಡೋದು ರಾಬ್ ಅಲ್ಲ, ಬದಲಾಗಿ ಆ ಹೋಲ್ಟ್. ರಾಬು ಅವನ ಫೋನ್ ಅನ್ನ ಇಲ್ಲೇ ಮಡ್ಗೆ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಅನ್ಸುತ್ತೆ. ಸೊ ಅವನನ್ನ ಹುಡುಕಿ ಅವನಿಗೆ ಫೋನ್ ಅನ್ನ ಕೊಡ್ತೀನಿ ಅನ್ನೋದಾಗಿ ಹೋಲ್ಟು ಹೊರಗಡೆ ಬರ್ತಾನೆ. ಅಂಡ್ ಇದ್ರ ನಡುವೆ ನಮ್ಮ ಮ್ಯಾಡಾಕ್ಸು ನಿಕೋಲ್ ಅವಳ ಜೊತೆ ಈ ಹೋಲ್ಟು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಕೂಗಾಡ್ತಿದ್ದ. ಸೊ ಇವನೇನಾದ್ರೂ ಕೋಳಿಯನ್ನ ಮಾಡಿರ್ಬಹುದಾ ನೋಡೋಣ ಅಂತ ಆ ಕೊಲೆ ನಡೆದಿರುವ ದಿನ ಇವನು ಯಾವ ಜಾಗದಲ್ಲಿದ್ದ ಅಂತ ಟ್ರ್ಯಾಕ್ ಅನ್ನ ಮಾಡೋದಿಕ್ಕಾಗಿ ನೋಡುತ್ತೆ. ಬಟ್ ಆದ್ರೆ ಯಾವುದೇ ಫುಟೇಜ್ ಗಳು ನಮ್ಮ ಮ್ಯಾಡಾಕ್ಸ್ ಗೆ ಸಿಗೋದಿಲ್ಲ. ಸೊ ನಮ್ಮ ಹೀರೋ ಮತ್ತೆ ಪಕ್ಕದ ಮನೆಯವರ ಫುಟೇಜ್ ಅನ್ನ ತೆಗೆಯೋದಿಕ್ಕಾಗಿನೇ ಹೇಳ್ತಾನೆ. ಅಂಡ್ ಅದೇ ರೀತಿ ಮ್ಯಾಡಾಕ್ಸ್ ಕೂಡ ಸರಿ ಓಕೆ ಅಂತ ಪಕ್ಕದ ಮನೆಯ CCTV ಫುಟೇಜ್ ಅನ್ನ ತೋರಿಸ್ಬೇಕಾದ್ರೆ ಇವರ ಮನೆ ಮುಂದೆ ಇರುವ ಗಿಡಗಳು ಅಲುಗಾಡುವ ರೀತಿಯಾಗಿನೇ ಕಾಣಿಸುತ್ತೆ. ಬಟ್ ಆದ್ರೆ ಫುಟೇಜ್ ಪೂರ್ತಿಯಾಗಿ ಇನ್ನವೇ ಇವರ ಆಕ್ಸೆಸ್ ಗೆ ಸಿಕ್ಕಿರೋದಿಲ್ಲ. ಅಂಡ್ ಇದೇ ಟೈಮಿಗೆ ರಾಬ್ ಅನ್ನ ಹುಡುಕಿ ಹೊರಗಡೆ ಬಂದಿದ್ದ ಹೋಲ್ಟು ವಾಪಸ್ ಬರ್ತಾನೆ. ಸೊ ರಾಬ್ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ, ಎಲ್ಲನವೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೋಬೇಕಾದ್ರೆ ಅದನ್ನ ಕೇಳುವ ನಮ್ಮ ಹೀರೋ ನೀನು ಕಂಪನಿಯಿಂದ ಕೆಮಿಕಲ್ ಅನ್ನ ಕಳ್ಳತನವನ್ನ ಮಾಡ್ತಾ ಇದೆಯಾ ಅಲ್ವಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಆ ಹೋಲ್ಟು ಕೆಮಿಕಲ್ ಅನ್ನ ಕಳ್ಳತನ ಮಾಡ್ತಾ ಇರೋದು ನಾನಲ್ಲ, ಬದಲಾಗಿ ರಾಬ್ ಅಂತ ಹೇಳ್ಕೊತಾನೆ. ಸೊ ನಾನು ಈ ವಿಷಯವನ್ನ ಯಾರಿಗೂ ಹೇಳ್ಬಾರ್ದು ಅಂತ ಅವಾಗ ನನ್ಗೆ ಹಣವನ್ನ ಕೊಟ್ಟಿ ಬರ್ತಾ ಇದ್ದಾನೆ ಅನ್ನೋದನ್ನವೇ ಹೇಳ್ಕೊತಾನೆ. ಅದು ಅಲ್ಲದೆ ನಿಕೋಲ್ ಅವಳು ಕೊಲೆಯಾಗುವ ದಿನ ರಾಬ್ ಕೆಲ್ಸಕ್ಕಾಗಿ ಬಂದಿಲ್ಲ ಅನ್ನೋದನ್ನವೇ ಹೇಳ್ಕೊತಾನೆ. ಇದರ ನಡುವೆ ನಮ್ಮ ಮ್ಯಾಡಾಕ್ಸ್ ಆ 300 kg ಅಷ್ಟು ಕೆಮಿಕಲ್ ಎಲ್ಲಿಗೆ ಹೋಯ್ತು ಅಂತ ಟ್ರ್ಯಾಕ್ ಅನ್ನ ಮಾಡ್ತಿರುತ್ತೆ. ಸೊ ಅದೇ ರೀತಿಯಾಗಿ ಒಂದು ಟ್ರಕ್ ನ ಒಳಗಡೆ ಆ ಕೆಮಿಕಲ್ ಇರೋದಾಗಿ ಟ್ರ್ಯಾಕ್ ಅನ್ನ ಮಾಡಿ ನಮ್ಮ ಜಾಕ್ ಅವಳನ್ನ ಆ ಟ್ರಕ್ ಅನ್ನ ಫಾಲೋ ಮಾಡೋದಿಕ್ಕಾಗಿನವೇ ಹೇಳುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪಕ್ಕದ ಮನೆಯ CCTV ಫುಟೇಜ್ ಪೂರ್ತಿಯಾಗಿ ಅಪ್ಲೋಡ್ ಆಗಿರ್ಲಿಲ್ಲ ಅಲ್ವಾ. ಸೊ ಇವಾಗ ಪೂರ್ತಿಯಾಗಿನೇ ಅಪ್ಲೋಡ್ ಆಗಿ ಎಲ್ಲಾ ಫುಟೇಜ್ ನಮ್ಮ ಹೀರೋವಿನ ಕೈಗೇನೆ ಸಿಗುತ್ತೆ. ಅಂಡ್ ಅದ್ರಲ್ಲಿ ನಮ್ಮ ನಿಕೋಲ್ ಅವಳು ಕೊಲೆಯಾಗುವ ದಿನ ಆ ರಾಬು ನಮ್ಮ ನಿಕೋಲ್ ಅವಳ ಮನೆ ಹತ್ರಕ್ಕಾಗಿನೇ ಬಂದಿರೋದಾಗಿ ಫುಟೇಜ್ ಸಿಗ್ಬಿಡುತ್ತೆ. ಸೊ ನಮ್ಮ ಹೀರೋ ಇವಾಗ ಕೊಲೆಯನ್ನ ನಾವು ಮಾಡಿಲ್ಲ ಅನ್ನೋದಕ್ಕೆ ತುಂಬಾನೇ ಎವಿಡೆನ್ಸ್ ಗಳನ್ನ ಕೊಟ್ಟಿದ್ದಾನೆ ಅಲ್ವಾ. ಆದ್ರೂ ಕೂಡ ಈ ಮ್ಯಾಡಾಕ್ಸ್ ಇನ್ನವೇ ನನ್ಗೆ ಪ್ರೂಫ್ ಗಳು ಬೇಕು ಅಂತ 94% ಇಂದ 93% ಗೆನೆ ಇಳಿಸುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಾನು ಇಷ್ಟೆಲ್ಲ ಸಾಕ್ಷಿಗಳನ್ನ ಕೊಟ್ಟಿರ್ಬೇಕು ಕೂಡ ನೀನು ನಂಬ್ತಾನೆ ಇಲ್ಲ ಅಂತ ಜಗಳವನ್ನ ಮಾಡ್ತಾನೆ. ಸೊ ಇಷ್ಟೊಂದು ಪ್ರಶ್ನೆಗಳನ್ನ ಒಟ್ಟೊಟ್ಟಿಗೆ ಕೇಳ್ಬೇಕಾದ್ರೆ ಮ್ಯಾಡಾಕ್ಸ್ ಒಂದು ಕ್ಷಣಕ್ಕೆನೆ ಗ್ಲಿಚ್ ಆಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಪೂರ್ತಿಯಾದ ಪೊಲೀಸ್ ಅವರ ಟೀಮು ಆ ಕಳೆದು ಹೋಗಿರುವ ಕ್ಯಾಮ್ರಾವನ್ನ ಟ್ರ್ಯಾಕ್ ಅನ್ನ ಮಾಡಿ ಬರ್ತಿದ್ರು ಅಲ್ವಾ. ಸೊ ಅದೇ ರೀತಿಯಾಗಿ ಫಾಲೋವನ್ನ ಮಾಡಿ ಬರ್ಬೇಕಾದ್ರೆ
ಸೀದಾ ಲೊಕೇಶನ್ ರಾಬ್ ಅವನ ಮನೆಯಲ್ಲೇನೆ ಇರುತ್ತೆ. ಅಂಡ್ ಅಲ್ಲಿ ಬಂದು ಎಲ್ಲ ಕಡೆ ಚೊಕ್ಕನ ಮಾಡಿ ನೋಡ್ಬೇಕಾದ್ರೆ ರಾಬ್ ಎಲ್ಲನವೇ ಕಾಣಿಸ್ತಿರೋದಿಲ್ಲ. ಅಂದ್ರೆ ಅವನ ಗಾಡಿಯಿಂದ ಟ್ರ್ಯಾಕರ್ ಅನ್ನ ತೆಗೆದು ಮನೆಗೇನೆ ಫಿಟ್ ಅನ್ನ ಮಾಡಿ ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾನೆ. ಸೊ ಒಳಗಡೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಬಂದು ಚೆಕ್ಕನ್ನ ಮಾಡ್ಬೇಕಾದ್ರೆ ಅದೇ ಕಳೆದು ಹೋಗಿರುವ ಕೆಮಿಕಲ್ ಇದೆ ಅಲ್ವಾ, ಅದನ್ನ ಇಟ್ಟು ಯಾವ್ದೋ ಭಯಂಕರವಾದ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರೋದಾಗಿನೇ ಪ್ರೂಫ್ ಗಳು ಸಿಗುತ್ತೆ. ಅಂಡ್ ಅದು ಅಲ್ಲದೆ ಪಕ್ಕದಲ್ಲಿರುವ ಒಂದು ಬುಕ್ ಅನ್ನ ನೋಡ್ಬೇಕಾದ್ರೆ ಈ ಕೆಮಿಕಲ್ ಅನ್ನ ಇಟ್ಟು ಒಂದು ದೊಡ್ಡ ಬಾಂಬ್ ಅನ್ನ ಯಾವ ರೀತಿ ತಯಾರನ್ನ ಮಾಡ್ಬೇಕು ಅನ್ನೋದಾಗಿ ಡೀಟೇಲ್ಸ್ ಇರುತ್ತೆ. ಸೊ ಫೈನಲ್ ಆಗಿ ರಾಬ್ ಏನೇ ಎಲ್ಲವನ್ನ ಮಾಡಿದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂಡ್ ಅದು ಅಲ್ಲದೆ ಇವನು ದೊಡ್ಡ ಅಪಾಯಕಾರಿಯಾದ ಬಾಂಬ್ ಅನ್ನ ರೆಡಿ ಮಾಡಿದಾನೆ ಅಂದ್ರೆ ಇವನ ಟಾರ್ಗೆಟ್ ಏನು, ಯಾವ ಜಾಗವನ್ನ ಉಡಾಯಿಸೋದಿಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದಾಗಿ ಯೋಚನೆಯನ್ನ ಮಾಡ್ತಾರೆ. ಅಂಡ್ ಇದೇ ಟೈಮಿಗೆ ನಮ್ಮ ಮ್ಯಾಡಾಕ್ಸ್ ಟ್ರ್ಯಾಕ್ ಅನ್ನ ಮಾಡಿ ಫೈನಲ್ ಆಗಿ ರಾಬ್ ಹೋಗ್ತಾ ಇರುವ ಜಾಗವನ್ನ ಲೊಕೇಟ್ ಮಾಡುತ್ತೆ. ಅಂದ್ರೆ ಸಿಟಿಯ ಸೆಂಟರ್ ಪಾಯಿಂಟ್ ನ ಕಡೆಗೆ ಇವನು ಟ್ರಾವೆಲ್ ಅನ್ನ ಮಾಡಿ ಬರ್ತಿರ್ತಾನೆ. ಅಂಡ್ ಈ ಕಡೆ ಪೊಲೀಸ್ನವರು ರಾಬ್ ಅವನ ಮನೆಯನ್ನ ಇನ್ನವೇ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ರಾಬ್ ನ ಒಂದು ಹಳೆ ಕಾಲದ ಫೋಟೋ ಸಿಗುತ್ತೆ. ಬಟ್ ಆದ್ರೆ ಆ ಫೋಟೋ ಅರ್ಧ ಮಾತ್ರ ಇರುತ್ತೆ, ಇನ್ನರ್ಧ ಕಾಣೆಯಾಗಿರುತ್ತೆ. ಸೊ ಮ್ಯಾಡಾಕ್ಸ್ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಇನ್ನರ್ಧ ಭಾಗ ಯಾರು ಅಂತ ನೋಡ್ಬೇಕಾದ್ರೆ ಅದು ಬೇರೆ ಯಾರು ಬಿ ಅಲ್ಲ, ಇವನ ತಮ್ಮನಾಗಿರುವ ಡೇವಿಡ್ ಆಗಿರುತ್ತೆ. ಅಂಡ್ ಆ ಡೇವಿಡ್ ಬೇರೆ ಯಾರು ಬಿ ಅಲ್ಲ, ನಮ್ಮ ಹೀರೋ ಮತ್ತೆ ರೇ ಇಬ್ಬರಿವೆ ಮೊದಲನೇ ಬಾರಿಯಾಗಿ ಒಬ್ಬ ಅಪರಾಧಿಯನ್ನ ಹಿಡ್ಕೊಂಡು ಬಂದು ಈ ಮರ್ಸಿಗಾಗಿನೇ ಕೊಟ್ಟಿರ್ತಾರೆ ಅಲ್ವಾ. ಸೊ ಅವನದೇ ಫೋಟೋವಾಗಿರುತ್ತೆ. ಆದ್ರೆ ಆ ರಾಬ್ ಮತ್ತೆ ಡೇವಿಡ್ ಇಬ್ಬರಿವೆ ಸ್ವಂತ ಅಣ್ಣ ತಮ್ಮಂದಿರಾಗಿದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋ ಡೇವಿಡ್ ಅನ್ನ ಕರ್ಕೊಂಡು ಬಂದು ಮರ್ಸಿಗಾಗಿನೇ ಒಪ್ಪಿಸಿ ಅವನ ಕಥೆಯನ್ನ ಮುಗಿಸಿದಾನೆ ಅಲ್ವಾ. ಸೊ ನಮ್ಮ ತಮ್ಮನ ಕಥೆಯನ್ನ ಮುಗಿಸಿದವರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ನಮ್ಮ ನಿಕೋಲು ಮತ್ತೆ ಹೀರೋವಿನ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು ಸೇಡಿಗಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಇಷ್ಟು ಹೊತ್ತಿಗೆ ನಮ್ಮ ಮ್ಯಾಡಾಕ್ಸ್ ಆ ಟ್ರಕ್ ಅನ್ನ ಫಾಲೋವನ್ನ ಮಾಡಿ ಫೈನಲಿ ಅದ್ರ ಒಳಗಡೆ ಇರೋದು ರಾಬ್ ಅನ್ನೋದಾಗಿನೇ ಕನ್ಫರ್ಮೇಶನ್ ಅನ್ನ ಕೊಡುತ್ತೆ. ಬಟ್ ಆದ್ರೆ ಅವನ ಪಕ್ಕದಲ್ಲಿ ಬೇರೆ ಯಾರೋ ಕುಳಿತಿರೋದಾಗಿನೇ ಫೀಲ್ ಆಗ್ತಿರುತ್ತೆ. ಆದ್ರೆ ಅವನ ಪಕ್ಕದಲ್ಲಿ ಯಾರು ಇರೋದು ಅನ್ನೋದಾಗಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಿರೋದಿಲ್ಲ. ಸೊ ನಮ್ಮ ಹೀರೋವಿಗೆ ತುಂಬಾನೇ ಡೌಟ್ ಗಳು ಬಂದು ನಮ್ಮ ಮಗಳಾಗಿರುವ ಬ್ರೀಡ್ಗೆ ಕಾಲ್ ಅನ್ನ ಮಾಡೋಣ ಅನ್ನೋದಾಗಿ ಕಾಲ್ ಅನ್ನ ಮಾಡಿಸ್ತಾನೆ. ಬಟ್ ಆದ್ರೆ ಈ ಬಾರಿ ಕಾಲ್ ಅನ್ನ ಪಿಕ್ ಮಾಡೋದು ನಮ್ಮ ಬ್ರೀಡ್ ಅಲ್ಲ, ಗ್ರ್ಯಾಂಡ್ ಫಾದರ್. ಸೊ ನನ್ನ ಮಗಳು ಎಲ್ಲಿಗೆ ಹೋದ್ಲು ಅನ್ನೋದಾಗಿ ನಮ್ಮ ಹೀರೋ ಕೇಳ್ತಿರ್ಬೇಕಾದ್ರೆ ಬ್ರೀಡ್ ಪಕ್ಕದಲ್ಲಿರುವಂತಹ ಪಾರ್ಕಿಗೆ ಹೋಗಿದ್ದಾಳೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಆ ಪಾರ್ಕಿನಲ್ಲಿರುವ ಸಿಸಿಟಿವಿಯ ಒಂದು ಕ್ಯಾಮ್ರಾವನ್ನ ಆಕ್ಸೆಸ್ಗೆ ತಗೊಂಡು ನೋಡ್ಬೇಕಾದ್ರೆ ಆ ರಾಬ್ಯನೇ ನಮ್ಮ ಬ್ರೀಡ್ ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ರಾಬ್ ನ ಮನೆಯಲ್ಲಿರುವ ಪೊಲೀಸ್ ಗಳನ್ನ ತೋರಿಸ್ಬೇಕಾದ್ರೆ ಆ ಪೊಲೀಸ್ ಗಳು ಒಂದು ಟೈಮರ್ ಓಡ್ತಾ ಇರೋದನ್ನ ನೋಡ್ತಾರೆ. ಸೊ ನೋಡಿದ ಕೂಡಲೇ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೊರಗಡೆಗಾಗಿ ಓಡಿ ಬರೋದಿಕ್ಕೆ ನೋಡ್ತಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಒಂದು ದೊಡ್ಡ ಧಮಾಕನೆ ಆಗ್ಬಿಡುತ್ತೆ. ಸೊ ಎಷ್ಟೋ ಪೊಲೀಸ್ಗಳು ಆ ಧಮಾಕಕ್ಕೇನೆ ಸಿಕ್ಕಾಕೊಂಡು ತೀರೋಗ್ಬಿಡ್ತಾರೆ. ಇದನ್ನ ನೋಡುವ ನಮ್ಮ ಮ್ಯಾಡಾಕ್ಸ್ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಸ್ವಲ್ಪ ಕೆಮಿಕಲ್ ಅನ್ನ ಯೂಸ್ ಮಾಡಿ ಬಾಂಬ್ ಅನ್ನ ಅಲ್ಲಿ ಸೆಟ್ ಮಾಡಿ ಮಡಗಿದಾನೆ. ಆ ಚಿಕ್ಕ ಬಾಂಬ್ ಏನೇ ಇಷ್ಟರ ಮಟ್ಟಿಗೆ ಧಮಾಕವನ್ನ ಮಾಡಿದೆ ಅಂದ್ರೆ ಆ ಟ್ರಕ್ ನ ಒಳಗಡೆ ಇರುವ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆದ್ರೆ ಸಂಪೂರ್ಣವಾದ ನಮ್ಮ ಸಿಟಿಯನ್ನೇ ಧ್ವಂಸವನ್ನ ಮಾಡುತ್ತೆ ಅನ್ನೋದಾಗಿ ಶಾಕ್ ಆಗುತ್ತೆ. ಅಂಡ್ ಆ ಬ್ಲಾಸ್ಟ್ ನಲ್ಲಿ ನಮ್ಮ ಜಾಗೋ ತೀರೋಗ್ ಬಿಟ್ಟಿದ್ದಾಳೆ ಅಂತ ನಾವು ಅನ್ಕೋಬೇಕಾದ್ರೆ ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ಆ ಬ್ಲಾಸ್ಟ್ ನಿಂದ ಹೊರಗಡೆಗಾಗಿನೇ ಬಂದಿದ್ದಾಳೆ. ನಂತರ ಅವಳ ಬೈಕನ್ನವೇ ಎತ್ಕೊಂಡು ಆ ಟ್ರಕ್ ಅನ್ನ ಫಾಲೋ ಮಾಡೋದಿಕ್ಕಾಗಿ ರೆಡಿಯಾಗಿನೇ ಬರ್ತಾಳೆ. ಈ ಕಡೆ ನಮ್ಮ ಹೀರೋವನ್ನ ನೋಡೋದಾದ್ರೆ ನಾವು ಕೊಳಿಯನ್ನ ಮಾಡಿಲ್ಲ ಅನ್ನೋದಕ್ಕೆ ಎಲ್ಲಾ ಪ್ರೂಫ್ ಗಳನ್ನ ಕೊಟ್ಟಿದ್ದಾನೆ ಅಲ್ವಾ. ಸೊ ಫೈನಲ್ ಆಗಿ 92% ಇಂದ 0% ಗೆನೆ ಬಂದು ನಮ್ಮ ಹೀರೋ ಈ ಕೊಳಿಯನ್ನ ಮಾಡಿಲ್ಲ ಅನ್ನೋದಾಗಿ ಡಿಕ್ಲೇರ್ ಅನ್ನ ಮಾಡುತ್ತೆ. ಅಂಡ್ ಅದೇ ರೀತಿಯಾಗಿ ಇವನನ್ನ ರಿಲೀಸ್ ಅನ್ನ ಮಾಡೋದಿಕ್ಕೆ ನೋಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಈ ಟ್ರಯಲ್ ಅನ್ನ ಇನ್ನವೇ ಕಂಟಿನ್ಯೂ ಮಾಡೋದಿಕ್ಕಾಗಿನೇ ಹೇಳ್ತಾನೆ. ಯಾಕಂದ್ರೆ ಆ ರಾಬ್ ಆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡದಿರುವ ರೀತಿಯಾಗಿ ತಡಿಬೇಕು ಅಂದ್ರೆ ಇವನಿಗೆ ಎಐ ಟೂಲ್ ಗಳ ಆಕ್ಸೆಸ್ ಬೇಕಾಗಿರುತ್ತೆ. ಒಂದ್ ವೇಳೆ ಇವನ ಇನ್ವೆಸ್ಟಿಗೇಷನ್ ಅನ್ನ ನಿಲ್ಲಿಸ್ಬಿಟ್ರೆ ಎಲ್ಲಾ ಆಕ್ಸೆಸ್ ಗಳನ್ನ ಕಳ್ಕೊಂಡ್ ಬಿಡ್ತಾನೆ ಅಲ್ವಾ. ಸೊ ಇದನ್ನ ನಿಲ್ಲಿಸ್ತೀರಾ ಕಂಟಿನ್ಯೂ ಅನ್ನ ಮಾಡೋದಿಕ್ಕೆ ಹೇಳ್ಬೇಕಾದ್ರೆ ಮ್ಯಾಡಾಕ್ಸ್ ನಿನ್ನ ಹತ್ರ ಉಳಿದಿರೋದು ಕೇವಲ 9 ನಿಮಿಷಗಳು ಮಾತ್ರ. ಅಷ್ಟರಲ್ಲಿ ಟ್ರಯಲ್ ಅನ್ನ ಕಂಪ್ಲೀಟ್ ಅನ್ನ ಮಾಡಿಲ್ಲ ಅಂದ್ರೆ ನೀನು ಕುಳಿತಿರುವ ಚೇರು ನಿನ್ನ ಪ್ರಾಣವನ್ನ ತೆಗೆದ್ಬಿಡುತ್ತೆ ಅನ್ನೋದಾಗಿನೇ ಹೇಳುತ್ತೆ. ಇದನ್ನ ಕೇಳುವ ನಮ್ಮ ಹೀರೋ ಅಂತೂ ನನ್ನ ಪ್ರಾಣ ಹೋದ್ರುವೆ ಪರವಾಗಿಲ್ಲ, ನಾನು ನಮ್ಮ ಸಿಟಿಯನ್ನ ಕಾಪಾಡ್ಕೊಳ್ಳೇಬೇಕು. ಸಾವಿರಾರು ಜನರ ಪ್ರಾಣವನ್ನ ಕಾಪಾಡೋದಿಕ್ಕೆ ನನ್ನ ಪ್ರಾಣ ತ್ಯಾಗ ಮಾಡೋದಿಕ್ಕೆ ರೆಡಿ ಇದ್ದೀನಿ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಮ್ಯಾಡಾಕ್ಸ್ ಮನುಷ್ಯರ ಈ ಭಾವನೆಯನ್ನ ನೋಡಿ ಒಂದು ಕ್ಷಣಕ್ಕೆನೆ ಗ್ಲಿಚ್ ಆಗ್ಬಿಡುತ್ತೆ. ಆದ್ರೂ ಕೂಡ ನಮ್ಮ ಹೀರೋ ನಾವಿಬ್ಬರೇ ಸೇರ್ಕೊಂಡು ನಮ್ಮ ಸಿಟಿಯನ್ನ ಕಾಪಾಡ್ಕೊಳ್ಬಹುದು ಅನ್ನೋದಾಗಿ ಅರ್ಥವನ್ನ ಮಾಡಿಸ್ತಾನೆ. ಸೊ ಮ್ಯಾಡಾಕ್ಸ್ ಕೂಡ ಇದಕ್ಕೆ ಒಪ್ಕೊಂಡು ಈ ಟ್ರಯಲ್ ಅನ್ನ ಕಂಟಿನ್ಯೂ ಮಾಡುತ್ತೆ. ಅಂಡ್ ಪೊಲೀಸ್ನವರನ್ನ ನೋಡೋದಾದ್ರೆ ಆ ಟ್ರಕ್ ಅನ್ನ ಫಾಲೋ ಮಾಡ್ಕೊಂಡೇ ಬರ್ತಿದ್ದಾರೆ. ಆದ್ರೆ ಈ ರಾಬು ಎಷ್ಟರ ಮಟ್ಟಿಗೆ ಫಾಸ್ಟ್ ಆಗಿನೇ ಬರ್ತಾ ಇದ್ದಾನೆ ಅಂದ್ರೆ ದಾರಿ ಮಧ್ಯಕ್ಕೆ ಬರುವ ಗಾಡಿಗಳಿಗೆ ಗುದ್ಕೊಂಡು ಸೀದಾ ಬರ್ತಿರ್ತಾನೆ. ಆದ್ರಿಂದ ಒಂದು ಹೆಲಿಕಾಪ್ಟರ್ ಅನ್ನ ಬಿಟ್ಟು ಅದ್ರ ಮುಖಾಂತರ ರಾಬ್ ಅನ್ನ ಹಿಡಿಯೋದಿಕ್ಕಾಗಿ ನೋಡ್ತಾರೆ. ಸೊ ಅದೇ ರೀತಿಯಾಗಿ ಹೆಲಿಕಾಪ್ಟರ್ ನಿಂದ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ಕೆಳಗಡೆ ಇಳಿಸೋದಿಕ್ಕೆ ನೋಡ್ಬೇಕಾದ್ರೆ ಅವರನ್ನವೇ ಕೂಡ ಸೋಲಿಸಿ ರಾಬ್ ಮುಂದಕ್ಕೆ ಬರೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ಇವಾಗ ಪೊಲೀಸ್ನವರ ಹತ್ರ ಬೇರೆ ಆಪ್ಷನ್ ಇಲ್ಲ. ಆ ಟ್ರಕ್ ನ ಒಳಗಡೆ ಬ್ರೀಡ್ ಇರ್ತಾ ಇದ್ರೆ ಕೂಡ ಯೋಚನೆಯನ್ನ ಮಾಡ್ತೀರಾ.
ರಾಬ್ ಅವನನ್ನ ಎನ್ಕೌಂಟರ್ ಮಾಡೋದಿಕ್ಕಾಗಿನೇ ಆರ್ಡರ್ ಅನ್ನ ಕೊಡ್ಬೇಕಾಗುತ್ತೆ. ಅಂಡ್ ಅದೇ ರೀತಿಯಾಗಿ ಒಂದು ಡಿವೈಸ್ ಗೆ ಬಾಂಬ್ ಗಳನ್ನ ಫಿಕ್ಸ್ ಅನ್ನ ಮಾಡಿ ಆ ಟ್ರಕ್ ನ ಕೆಳಗಡೆ ಬಿಟ್ಟು ಅದನ್ನ ಬ್ಲಾಸ್ಟ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಆ ಡಿವೈಸ್ ವರ್ಕ್ ಅನ್ನ ಮಾಡದೆ ಸೈಲೆಂಟ್ ಆಗಿ ಫೇಲ್ಯೂರ್ ಆಗ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋಗಂತೂ ಅರ್ಥವಾಗುತ್ತೆ ಅದನ್ನ ಹ್ಯಾಕ್ ಮಾಡಿ ಕಂಟ್ರೋಲ್ ಅನ್ನ ಮಾಡ್ತಿರೋದು ಮ್ಯಾಡಾಕ್ಸ್ ಅನ್ನೋದಾಗಿ. ಸೊ ಎಐ ಆಗಿರ್ತಾ ಇದ್ರೆ ಕೂಡ ನಮ್ಮ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಅಂತ ಥ್ಯಾಂಕ್ ಯು ಬನ್ನುವೆ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಜಾಕು ಫ್ಲೈಯಿಂಗ್ ಬೈಕ್ ಅನ್ನ ಎತ್ಕೊಂಡು ಸೀದಾ ಟ್ರಕ್ ನ ಮುಂದಕ್ಕೆ ಬರ್ಬೇಕಾದ್ರೆ ನಮ್ಮ ಬ್ರಿಟು ನಮ್ಮನ್ನ ಕಾಪಾಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾಳೆ. ಅಂಡ್ ಆ ರಾಬ್ ಅನ್ನ ನೋಡೋದಾದ್ರೆ ನಮ್ಮ ಹೀರೋವಿಗೆ ಒಂದು ವಿಷಯವನ್ನ ಹೇಳ್ತಾನೆ. ನನ್ನ ತಮ್ಮನಾಗಿರುವಂತಹ ಡೇವಿಡ್ ನಿಜಕ್ಕವೇ ಅಪರಾಧವನ್ನ ಮಾಡಿರ್ಲಿಲ್ಲ, ಬಟ್ ಆದ್ರೆ ನೀವೆಲ್ಲರೂ ಸೇರ್ಕೊಂಡು ಅವನ ಪ್ರಾಣವನ್ನೇ ತೆಗೆದ್ಬಿಟ್ರಿ ಅನ್ನೋದಾಗಿನೇ ಹೇಳ್ಕೊತಾನೆ. ಈ ರೀತಿ ಹೇಳ್ತಿರೋದನ್ನ ನೋಡುವ ನಮ್ಮ ಜಾಕು ಗನ್ನನ್ನ ತೆಗೆದು ಫೈರ್ ಅನ್ನ ಶುರು ಮಾಡ್ಕೋತಾಳೆ. ಬಟ್ ಆದ್ರೆ ಕಂಟ್ರೋಲ್ ಅನ್ನ ತಪ್ಪಿ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾಳೆ. ನಂತರ ರಾಬು ಟ್ರಕ್ ಅನ್ನ ಟ್ರಾವೆಲ್ ಅನ್ನ ಮಾಡ್ಕೊಂಡು ಸೀದಾ ಈ ಕೋರ್ಟ್ ನ ಒಳಗಡೆಗಾಗಿನೇ ಬಂದು ನುಗ್ಗಿ ನಿಲ್ಲಿಸ್ತಾನೆ. ಯಾಕಂದ್ರೆ ಈ ಸಂಪೂರ್ಣವಾದ ಸಿಟಿಯ ಸೆಂಟರ್ ಪಾಯಿಂಟ್ ಬಂದು ಇದೇ ಕೋರ್ಟ್ ಆಗಿರುತ್ತೆ. ಅದು ಅಲ್ಲದೆ ನಮ್ಮ ಹೀರೋವಿಗೆ ಕೇವಲ 9 ನಿಮಿಷಗಳು ಮಾತ್ರ ಬಾಕಿ ಇತ್ತು ಅಲ್ವಾ. ಸೊ ಇವಾಗ 9 ನಿಮಿಷಗಳಿವೆ ಕೂಡ ಮುಗ್ದೋಗಿದೆ. ಸೊ ಅವನು ಕೊಳ್ತಿರುವ ಚೇರು ಅವನ ಪ್ರಾಣವನ್ನ ತೆಗೆಯೋದಕ್ಕಾಗಿ ನೋಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ಪವರ್ ಆಫ್ ಕೂಡ ಆಗ್ಬಿಡುತ್ತೆ. ಈ ಕಡೆ ರಾಬನ್ನ ನೋಡೋದಾದ್ರೆ ನಮ್ಮ ಬ್ರಿಟವ್ಳನ್ನ ಮುಂದೆ ಇಟ್ಕೊಂಡು ಇವನ ಎದುರುಗಡೆಗೆ ಬರುವ ಎಲ್ಲಾ ಪೊಲೀಸ್ ಗಳಿಗೆ ಶೂಟ್ ಅನ್ನ ಮಾಡ್ತಿರ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಪವರ್ ಆಫ್ ಆಗಿ ನಮ್ಮ ಹೀರೋ ಸಿಕ್ಕಾಕೊಂಡಿದ್ದ ಅಲ್ವಾ. ಸೊ ಇವಾಗ ಫಟ್ ಅಂತ ಮತ್ತೆ ಪವರ್ ಬಂದ್ಬಿಡುತ್ತೆ. ಅಂಡ್ ಇವಾಗ ಕೊನೆಯದಾಗಿ ಉಳಿದಿರೋದು ಕೇವಲ 14 ಸೆಕೆಂಡ್ಗಳು ಮಾತ್ರ. ಸೊ ಮ್ಯಾಡಾಕ್ಸ್ ಕೂಡ ಮತ್ತೆ ಆಕ್ಟಿವೇಟ್ ಆಗ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋ ಈ ಟ್ರೈಲ್ ಅನ್ನ ಸ್ಟಾಪ್ ಅನ್ನ ಮಾಡಿಸ್ತಾನೆ. ಅಂಡ್ ಸೀದಾ ಬಿಡಿಸ್ಕೊಂಡು ರಾಬ್ ಅವನ ಹತ್ರಕ್ಕಾಗಿನೇ ಬಂದು ಅರ್ಥವನ್ನ ಮಾಡ್ಸೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಆ ರಾಬು ಯಾರ ಮಾತನ್ನವೇ ಕೂಡ ಕೇಳೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ರಿಮೋಟ್ ಅನ್ನ ತಗೊಂಡು ಯಾರಾದ್ರೂ ಮುಂದೆ ಬಂದ್ರೆ ಇಲ್ಲಿರುವ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಸಿಟಿಯನ್ನೇ ನಾಶ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಮ್ಯಾಡಾಕ್ಸು ಒಂದು ಸ್ಕ್ರೀನ್ ನ ಮೇಲ್ಗಡೆಗಾಗಿನೇ ಬಂದು ನಿನ್ನ ತಮ್ಮ ನಿಜಕ್ಕವೇ ತಪ್ಪನ್ನ ಮಾಡಿಲ್ಲ ಅಂದ್ರೆ ಸಾಬೀತ್ ಮಾಡ್ಕೊಳ್ಳೋದಿಕ್ಕೆ ಒಂದು ಅವಕಾಶವನ್ನ ಕೊಡ್ತೀನಿ, ಬಟ್ ಆದ್ರೆ ಈ ರೀತಿ ಸಿಟಿಯನ್ನ ನಾಶ ಮಾಡೋದು ಸರಿಯಲ್ಲ ಅನ್ನೋದಾಗಿನೇ ಹೇಳ್ತಿರುತ್ತೆ. ಅಂಡ್ ನಿನ್ನ ತಮ್ಮ ಅಪರಾಧವನ್ನ ಮಾಡಿರೋದಿಕ್ಕೆ ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಗಳಿದೆ ಅನ್ನೋದಾಗಿ ಮ್ಯಾಡಾಕ್ಸ್ ಹೇಳ್ಕೋಬೇಕಾದ್ರೆ ಅದನ್ನ ರಾಬು ಒಪ್ಕೊಳ್ದೆ ಇಬ್ರ ನಡುವೆ ಒಂದು ದೊಡ್ಡದಾದ ಜಗಳನ್ನೇ ಶುರುವಾಗ್ಬಿಡುತ್ತೆ. ಸೊ ಇದೇ ರೀತಿಯಾಗಿ ಜಗಳ ನಡೀತಾ ಇರ್ಬೇಕಾದ್ರೆ ನಮ್ಮ ಬ್ರಿಡ್ ಆ ರಾಬ್ ಅವನ ಕೈಯನ್ನ ಕಚ್ಚಿ ಆ ಜಾಗದಿಂದಾನೇ ಎಸ್ಕೇಪ್ ಆಗ್ಬಿಡ್ತಾಳೆ. ಸೊ ಇದೇ ಗ್ಯಾಪ್ ಅನ್ನ ನೋಡುವ ನಮ್ಮ ಹೀರೋ ಕೂಡ ಮಧ್ಯಕ್ಕಾಗಿನೇ ಎಂಟ್ರಿ ಕೊಟ್ಟು ಆ ರಾಬ್ ಅವನ ಜೊತೆ ಎರ್ರಾಬಿರಿ ಫೈಟ್ ಅನ್ನ ಮಾಡೋದಿಕ್ಕಾಗಿ ನಿಂತ್ಕೋತಾನೆ. ಅಂಡ್ ಫೈನಲಿ ಅವನ ಕೈಯಲ್ಲಿರುವ ರಿಮೋಟ್ ನಲ್ಲಿ ಕೆಲವೊಂದಷ್ಟು ವೈರ್ ಗಳನ್ನ ಕಿತ್ತು ಆ ರಿಮೋಟ್ ಅನ್ನ ಡಿಫ್ಯೂಸ್ ಅನ್ನ ಮಾಡ್ಬಿಡ್ತಾನೆ. ನಂತರ ಅವನ ಗನ್ನನ್ವೇ ಕೂಡ ಕಿತ್ಕೊಂಡು ಎರ್ರಾಬಿರಿಯಾಗಿನೇ ಹೊಡೆದು ನೀಲ್ ಡೌನ್ ಅನ್ನ ಮಾಡ್ಕೋತಾನೆ. ನೆಕ್ಸ್ಟ್ ನಮ್ಮ ನಿಕೋಲ್ ಅವಳನ್ನ ಕೊಂದಿರೋದಿಕ್ಕೆ ನಮ್ಮ ಹೀರೋವಿನಲ್ಲಿ ಎಷ್ಟೆಲ್ಲ ಕೋಪವಿದೆ ಅಂದ್ರೆ ಗನ್ನನ್ನ ತೆಗೆದು ಆ ರಾಬ್ ನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ಆ ರಾಬ್ ಇವಾಗ ಏನನ್ನ ಹೇಳ್ಕೊತಾನೆ ಅಂದ್ರೆ ನನ್ನ ತಮ್ಮ ನಿಜಕ್ಕವೇ ಯಾವುದೇ ತಪ್ಪುಗಳನ್ನ ಮಾಡಿರ್ಲಿಲ್ಲ, ಯಾರು ಅವನನ್ನ ಅರೆಸ್ಟ್ ಅನ್ನ ಮಾಡಿದ್ರು ಆ ಪೊಲೀಸ್ನವರಿಗೆ ಆ ವಿಷಯ ಚೆನ್ನಾಗಿನೇ ಗೊತ್ತಿತ್ತು, ಬಟ್ ಆದ್ರೂ ಕೂಡ ಅವನ ಪ್ರಾಣವನ್ನ ತೆಗೆಸಿದ್ರಿ ಅನ್ನೋದಾಗಿನೇ ಹೇಳ್ತಿರ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಜಾಕು ಮತ್ತೆ ಗನ್ನನ್ನ ತೆಗೆದು ಡೈರೆಕ್ಟ್ ಆಗಿ ಶೂಟ್ ಅನ್ನ ಮಾಡ್ಬಿಡ್ತಾಳೆ. ಸೊ ರಾಬು ಸ್ವಲ್ಪ ಡ್ಯಾಮೇಜ್ ಆಗಿ ಕೆಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾನೆ. ಬಟ್ ಆದ್ರೂ ಕೂಡ ನನ್ನ ತಮ್ಮನಾಗಿರುವ ಡೇವಿಡ್ ಯಾವುದೇ ತಪ್ಪುಗಳನ್ನ ಮಾಡಿಲ್ಲ, ಈ ವಿಷಯ ಪೊಲೀಸ್ನವರಿಗೆ ಕೂಡ ಚೆನ್ನಾಗಿನೇ ಗೊತ್ತಿತ್ತು. ನಾನು ಕೂಡ ಅವರ ಜೊತೆ ಕಾಲಿನಲ್ಲಿ ಮಾತಾಡಿ ನನ್ನ ತಮ್ಮನನ್ನ ಬಿಡಿಸೋದಿಕ್ಕಾಗಿ ಮಾತಾಡಿದ್ದೆ, ಬೇಕಂದ್ರೆ ಆ ಕಾಲ್ ಹಿಸ್ಟರಿಗಳನ್ನ ತೆಗೆದು ನೋಡಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ಗ್ಯಾಪ್ ಅಲ್ಲಿ ನಮ್ಮ ಹೀರೋಗೆ ಕೂಡ ರಿಯಲೈಸ್ ಆಗುತ್ತೆ ಆ ಡೇವಿಡ್ ಅನ್ನ ಅರೆಸ್ಟ್ ಅನ್ನ ಮಾಡಿರೋದು ಬೇರೆ ಯಾರಿವೆಲ್ಲ ನಮ್ಮ ಫ್ರೆಂಡ್ ಆಗಿರುವ ಜಾಕ್ ಅನ್ನೋದಾಗಿ. ಸೊ ನಿಜವನ್ನ ಹೇಳು, ನಿನ್ಗೆ ಎಲ್ಲನವೇ ಗೊತ್ತಿದ್ದ ಅಂತ ಕೇಳ್ಬೇಕಾದ್ರೆ ಆ ಜಾಕೋ ಯಾವುದೇ ರೀತಿ ಮಾತನ್ನ ಬೇಡ್ತಾ ಸೈಲೆಂಟ್ ಆಗಿನೇ ನಿಂತಿದ್ದಾಳೆ. ಸೊ ಇದೇ ಟೈಮಿಗೆ ಮ್ಯಾಡಾಕ್ಸು ಎಲ್ಲಾ ಡಾಟಾಗಳನ್ನ ಫೈಂಡ್ ಔಟ್ ಅನ್ನ ಮಾಡಿ ತೋರ್ಸುತ್ತೆ. ಅಂದ್ರೆ ಆ ಡೇವಿಡ್ ಅನ್ನುವ ವ್ಯಕ್ತಿ ನಿಜಕ್ಕವೇ ಯಾವುದೇ ರೀತಿ ಅಪರಾಧಗಳನ್ನ ಮಾಡಿರೋದಿಲ್ಲ. ಅಂಡ್ ಅದಕ್ಕೆ ಬೇಕಾಗಿದ್ದಂತಹ ಎಲ್ಲಾ ಎವಿಡೆನ್ಸ್ ಗಳು ಪ್ರೂಫ್ ಗಳಿವೆ ಕೂಡ ಈ ಜಾಕ್ ಅವಳ ಹತ್ರಕ್ಕಾಗಿನೇ ಸಿಕ್ಕಿರುತ್ತೆ. ಬಟ್ ಆದ್ರೆ ಆ ಸಾಕ್ಷಿಗಳನ್ನ ನಾಶವನ್ನ ಮಾಡಿ ಇವನು ಅಪರಾಧಿ ಅಂತ ಸಾಬೀತನ್ನ ಮಾಡಿ ಒಬ್ಬ ನಿರಪರಾಧಿಗೆ ಈ ಜಾಕ್ ಅನ್ನುವ ಆಫೀಸರು ಶಿಕ್ಷೆಯನ್ನ ಕೊಡ್ಸಿದಾಳೆ ಅನ್ನೋದಾಗಿನೇ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ನಿಜಕ್ಕವೇ ನೀನೇನೆ ಮಾಡಿದ್ಯಾ ಅಂತ ನಮ್ಮ ಹೀರೋ ಕೂಡ ಕೇಳ್ಬೇಕಾದ್ರೆ ಈ ಜಾಕು ಫೈನಲ್ ಆಗಿ ಎಲ್ಲವನ್ನ ರಿವೀಲ್ ಮಾಡ್ತಾಳೆ. ಈ ಮರ್ಸಿ ಅನ್ನುವ ಎಐ ಅನ್ನ ಮೊದಲನೇ ಬಾರಿ ಡೆವಲಪ್ ಅನ್ನ ಮಾಡಿದಾಗ ಯಾವ ರೀತಿ ಇದು ಶಿಕ್ಷೆಯನ್ನ ಕೊಡುತ್ತೆ ಅನ್ನೋದಾಗಿ ನಾವು ನೋಡ್ಬೇಕಿತ್ತು. ಅಂಡ್ ಸಂಪೂರ್ಣ ನಮ್ಮ ಜಗತ್ತಿಗೆ ಕೂಡ ಇದು ಶಿಕ್ಷೆಯನ್ನ ಯಾವ ರೀತಿ ಕೊಡುತ್ತೆ ಅನ್ನೋದಾಗಿ ತೋರಿಸ್ಬೇಕಿತ್ತು. ಸೊ ಅದಕ್ಕಾಗಿ ಮೊದಲನೇದಾಗಿ ನಾವು ಡೇವಿಡ್ ಅನ್ನ ಹಿಡ್ಕೊಂಡಿದ್ವಿ, ಬಟ್ ಆದ್ರೆ ಅವನು ಯಾವುದೇ ತಪ್ಪುಗಳನ್ನ ಮಾಡಿರ್ಲಿಲ್ಲ ನಿಜ, ಆದ್ರೆ ಯಾರನ್ನಾದ್ರೂ ನಾವು ಹಿಡ್ಕೊಂಡು ಬಂದು ಕೊಡ್ಲೇಬೇಕಿತ್ತು ಅಲ್ವಾ. ಸೊ ಸಾಕ್ಷಿಗಳನ್ನ ನಾಶ ಮಾಡಿ ಅವನನ್ನೇ ಮೊದಲನೇದಾಗಿನೇ ಕೊಟ್ಟಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇಷ್ಟು ದೊಡ್ಡ ತಪ್ಪನ ಮಾಡಿರೋದ್ರಿಂದ ಜಾಕ್ ಅವಳನ್ನ ಅರೆಸ್ಟ್ ಅನ್ನ ಮಾಡ್ತಾರೆ. ಅಂಡ್ ಅದು ಅಲ್ಲದೆ ರಾಬ್ ಕೂಡ ಎಷ್ಟೋ ತಪ್ಪುಗಳನ್ನ ಮಾಡಿದಾನೆ ಅಲ್ವಾ. ಸೊ ಅದಕ್ಕಾಗಿ ಅವನಿಗೆ ಕೂಡ ಶಿಕ್ಷೆಯನ್ನ ಕೊಡಲಾಗುತ್ತೆ. ನಂತರ ಫೈನಲ್ ಆಗಿ ನಮ್ಮ ಹೀರೋ ಮತ್ತೆ ಬ್ರಿಟು ಒಂದಾಗ್ತಾರೆ.
ಬಟ್ ಆದ್ರೆ ಈ ಮ್ಯಾಡಕ್ಸು ನಾನೊಂದು ನಿರಪರಾಧಿಗೆ ಶಿಕ್ಷೆಯನ್ನ ಕೊಟ್ಬಿಟ್ಟಿದ್ದೀನಿ, ನನ್ನ ಕೈಯಿಂದ ಈ ಕೆಲ್ಸವನ್ನ ಮಾಡೋದು ಅಷ್ಟೊಂದು ಸರಿಯಲ್ಲ ಅನ್ನೋದಾಗಿನೇ ಹೇಳ್ತಿರುತ್ತೆ. ಬಟ್ ಆದ್ರೆ ಇದನ್ನ ಕೇಳುವಂತಹ ನಮ್ಮ ಹೀರೋ ಮನುಷ್ಯರಿಂದಾನೇ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಷ್ಟೋ ತಪ್ಪುಗಳು ಆಗುತ್ತೆ, ಇನ್ನು ಸಾಮಾನ್ಯ ಮಿಷನ್ ಆಗಿರುವಂತಹ ಎಐ ನಿಂದ ಆಗೋದಿಲ್ವಾ, ಮುಂದೆ ಈ ರೀತಿ ತಪ್ಪುಗಳು ಆಗದೆ ಇರುವ ರೀತಿಯಾಗಿನೇ ನೋಡ್ಕೊಳೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.